ಯಾರು ಊಟ ಮಾಡ್ತಾ ಇರ್ತಾನೆ ಅವನ ಊಟದಲ್ಲಿ ವಿಷ ಹಾಕಿ ಅವನನ್ನು ಕೊಲ್ತಾನೆ. ಆದ್ರೆ ಸತ್ತವರೆಲ್ಲ ಯಾರು ಕೇಳಿದ್ರೆ ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಎಲ್ಲರೂ ಸುಮಾರು 22 ಜನ 1.5 ವರ್ಷದಲ್ಲಿ ನಮಗವರನ್ನು ಇಲ್ಲಿಗೆ ಕರೆತರಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ವೇನೋ, ರಾಕ್ಷಸರನ್ನು ಇಲ್ಲಿ ಕರೀಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ವೇನೋ. ಆದ್ರೆ ಯಾರೋ ಒಬ್ಬ ಅಪರಿಚಿತ ಅವರು ಇದ್ದ ಜಾಗದಲ್ಲೇ ಹೋಗಿ ಅವರನ್ನ ಬೇಟೆಯಾಡ್ತಾ ಇದ್ದಾನೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಯುಗಾದಿ ಅಂತಂದ್ರೆ ಹೊಸ ವರ್ಷ ಅಂತ ಇದಕ್ಕೆ ಯಾವುದೇ ಯಾರೇ ಹೇಳಬೇಕು ಅಂತಿಲ್ಲ. ಒಂದು ಸಣ್ಣ ಪ್ರಜ್ಞೆ ಇದ್ದವರು ಕೂಡ ಮನೆಯಿಂದ ಹೊರಗೆ ಬಂದು ನೋಡಿದಾಗ ಗಿಡ ಮರಗಳು ತಮ್ಮ ಹೊಸ ಚಿಗುರಿನೊಂದಿಗೆ ಸ್ವಾಗತ ಕೋರುತ್ತಾ ಹೇಳುತ್ತೆ ಹೊಸ ವರ್ಷ ಬಂದಿದೆ ಅಂತ. ಆ ಮರಗಳಲ್ಲಿರುವಂತಹ ಹೂವು ಹಣ್ಣುಗಳು ಹೇಳುತ್ತವೆ ಹೊಸ ವರ್ಷ ಬಂದಿದೆ ಅಂತ. ಆ ಚಿಗುರು ಹೂವು ಹಣ್ಣುಗಳನ್ನು ನೋಡಿ ಸಂತಸದಿಂದ ನಲಿಯುವಂತಹ ಪ್ರಾಣಿ ಪಕ್ಷಿಗಳು ಹೇಳ್ತಾ ಇರ್ತವೆ ಹೊಸ ವರ್ಷ ಬಂದಿದೆ ಅಂತ. ಅದಕ್ಕೆ ಇನ್ಯಾವುದೇ ಪುರಾವೆಗಳು ಬೇಕಾದಂಥ ಅವಶ್ಯಕತೆ ಇಲ್ಲ. ಪ್ರಕೃತಿಗೆ ಹೊಸ ವರ್ಷ ಬಂದಾಗ ನಮಗದು ಹೊಸ ವರ್ಷ. ಯಾಕೆಂದ್ರೆ ನಾವು ಪ್ರಕೃತಿಗಿಂತ ಯಾರೂ ದೊಡ್ಡವರಲ್ಲ. ನಮ್ಮ ಎಲ್ಲ ಹಬ್ಬ ಹರಿದಿನಗಳು ಯಾವುದನ್ನೇ ನೋಡಿದ್ರೂ ಕೂಡ ಅದು ಎಲ್ಲವೂ ಪ್ರಕೃತಿ ಆಧಾರಿತವಾಗಿಯೇ ನಡೀತಾ ಇರುವಂಥದ್ದು. ಇಡೀ ವರ್ಷದ ಆರಂಭವಾಗುವುದು ಕೂಡ ಇವತ್ತಿಡೀ ಭೂಮಾತೆ ಆಕೆ ಸಸ್ಯ ಶ್ಯಾಮಲೆಯಾಗಿ ಹಸಿರಿನ ಉಡುಗೆಯನ್ನು ತೊಟ್ಟು ನಿಂತಾಗ ಅದು ನಮಗೆಲ್ಲರಿಗೂ ಹೊಸ ವರ್ಷ. ಅಲ್ಲಿಂದ ಆರಂಭ ಆಗುತ್ತೆ ನಮ್ಮ ಹಬ್ಬಗಳು. ಇನ್ನು ಸ್ವಲ್ಪ ದಿನ ಕಳೆದರೆ ರಾಮನವಮಿ. ರಾಮನಿಗೋಸ್ಕರ ಅಂತ ನಾವು ಅಂದುಕೊಂಡ್ರೆ ಅದು ರಾಮನಿಗೆ. ಆದ್ರೆ ಅದನ್ನೂ ಮೀರಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ರಾಮನ ನವಮಿ ಅಂತಂದ್ರೆ ಅದರ ಹಿಂದೆಯೂ ಪ್ರಕೃತಿಗೋಸ್ಕರ ರಾಮನ ಚಿಂತನೆಗಳಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಇಡೀ ರಾಮಾಯಣದಲ್ಲಿ ಬರುವಂಥದ್ದು ಅಲ್ಲೊಂದು ಸಣ್ಣ ಅಳಿಲು ಬರುತ್ತೆ, ಒಂದು ಜಟಾಯು ಬರುತ್ತೆ, ಇನ್ನೊಂದು ಸಂಪಾತಿ, ಆ ಕಡೆ ವಾನರರು, ಈ ಕಡೆ ಕರಡಿಗಳು. ರಾಮ ಏನ್ ಹೇಳಲಿಕ್ಕೆ ಹೊರಟ ಅಂತಂದ್ರೆ ರಾವಣನನ್ನ ಒಂದೇ ಬಾಣಕ್ಕೆ ಇಲ್ಲೇ ನಿಂತ್ಕೊಂಡು ಲಂಕೆಯಲ್ಲಿದ್ದವನನ್ನ ಕೊಲ್ಲುವಷ್ಟು ಶಕ್ತಿ ಅವನಿಗಿತ್ತು. ಆದ್ರೆ ರಾಮನಿಗೆ ಏನ್ ತೋರಿಸ್ಬೇಕಿತ್ತು ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿ ದುಷ್ಟತನವನ್ನ ಮೆಟ್ಟಿ ನಿಲ್ಲಬೇಕು ಅಂತಂದ್ರೆ ಆ ಶಕ್ತಿ ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಅದು ಪ್ರಾಣಿ ಪಕ್ಷಿಗಳಲ್ಲೂ ಇದೆ. ಈ ಪ್ರಕೃತಿಗೆ ಅದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ ಅಂತ ರಾಮ ತೋರಿಸಿದ. ಅದಕ್ಕೋಸ್ಕರ ಅವನ ನೆನಪಿಗೆ ಪ್ರಕೃತಿಯೇ ಶ್ರೇಷ್ಠ ಅಂತ ಹೇಳಿದಂತ ರಾಮನಿಗೋಸ್ಕರ ರಾಮನವಮಿ. ಇನ್ನು ಮತ್ತೊಂದಷ್ಟು ದಿನ ಕಳೆದ್ರೆ ಇಡೀ ಸಂಜೀವಿನಿಯನ್ನು ಹೊತ್ತು ತರ್ತಾನೆ ಆಂಜನೇಯ. ಸಂಜೀವಿನಿಯನ್ನು ಹೊತ್ತು ತರ್ತಾನೆ ಮಾತ್ರವಲ್ಲ, ಕೆಲಸ ಮುಗಿದ ನಂತರ ವಾಪಸ್ ಅದನ್ನು ಅಲ್ಲಿಯೇ ಇಟ್ಟು ಬರಬೇಕು. ಆ ಪರ್ವತವನ್ನು ಹಾಗೆ ವಾಪಸ್ ಇಟ್ಟು ಬರ್ತಾನೆ. ಅಂದ್ರೆ ಪ್ರಕೃತಿಗೆ ಕೊಂಚವೂ ಘಾಸಿ ಆಗಬಾರದು ಅನ್ನೋ ಉದ್ದೇಶದಿಂದ ಪ್ರಕೃತಿಯ ರಕ್ಷಣೆ ಮಾಡಿದಂತ ಹನುಮನಿಗೋಸ್ಕರ ಹನುಮ ಜಯಂತಿ. ಹಾಗೆ ಮುಂದುವರಿಸ್ಕೊಂಡು ಹೋದಾಗ ಮಳೆಗಾಲ ಬರುತ್ತೆ, ನಾಗರ ಪಂಚಮಿ ಬರುತ್ತೆ. ನಾಗರ ಪಂಚಮಿ ಬಂದಾಗ ಮತ್ತದು ಪ್ರಕೃತಿಯಲ್ಲಿ ಗಿಡ ಮರಗಳನ್ನು ಬೆಳೆಸಿ ಅದರ ರಕ್ಷಣೆಗೋಸ್ಕರ ನಾಗನನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಅದನ್ನ ನಾಗನ ವನಗಳು ಅಂತ ಕರೆದ್ವಿ. ಅಂದ್ರೆ ನಾಗರ ಪಂಚಮಿ ಅಂತ ಏನೆಲ್ಲ ಬರುತ್ತೋ ಅದು ಶುದ್ಧ ಪ್ರಕೃತಿ ಪೂಜೆಯೇ. ನಂತರ ಒಂದೊಂದೇ ಹಬ್ಬಗಳು ಮತ್ತೆ ಪ್ರಾರಂಭ ಆಗುತ್ತೆ. ನಂತರ ಬರುವಂಥದ್ದು ಕೃಷ್ಣಾಷ್ಟಮಿ. ಕೃಷ್ಣ ಏನ್ ಹೇಳಿದ? ಅವನು ಪ್ರಕೃತಿಯೇ ಶ್ರೇಷ್ಠ ಅಂತ ಹೇಳಿದ್ದು. ಇಡೀ ಎಲ್ಲ ಗೋಕುಲದ ಜನ ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ರು. ಕೃಷ್ಣ ಹೇಳಿದ ಇಂದ್ರನಿಗೆ ಪೂಜೆ ಮಾಡೋದು ಬೇಡ, ನೀವು ಪೂಜೆ ಮಾಡಬೇಕಾಗಿರೋದು ಇಲ್ಲಿನ ಮೋಡವನ್ನ ತಡೆದು ಇಲ್ಲಿ ಮಳೆ ಸುರಿಸ್ತಾ ಇರುವಂಥದ್ದು ಇಲ್ಲಿರುವಂಥ ಗೋವರ್ಧನಗಿರಿ ಪರ್ವತ. ಹಾಗಾಗಿ ನಿಮಗೆ ಮಳೆ ಆಗ್ತಾ ಇರುವಂಥದ್ದು ಈ ಪರ್ವತದಿಂದ. ಆ ಮಳೆಯಿಂದ ಬೆಳೆ ಆಗ್ತಾ ಇದೆ, ಅದಕ್ಕೆ ಹಸುಗಳು ಕಾರಣವಾಗುತ್ತೆ. ಹಾಗಾಗಿ ಪೂಜೆ ಗೋವುಗಳಿಗೆ ಮತ್ತು ಗೋವರ್ಧನ ಬೆಟ್ಟಕ್ಕೆ ಅಂದ್ರೆ ಪ್ರಕೃತಿಗೆ ಪೂಜೆಯಲ್ಲಿ ಸಿಕ್ಕಂಥ ಒಂದು ನವಿಲುಗರಿಯನ್ನು ಸಿಕ್ಕಿಸಿಕೊಂಡ. ಅಲ್ಲೇ ಕಾಡಿನಲ್ಲಿದ್ದಂಥ ಹೂವನ್ನು ತನ್ನ ಹಾರವಾಗಿ ಹಾಕಿಕೊಂಡ. ಅಲ್ಲೇ ಇದ್ದಂಥ ಬಿದಿರನ್ನು ಮುರಿದು ಅದರ ಒಳಗಡೆ ಅದನ್ನು ಖಾಲಿಯಾಗಿಸಿ ರಂಧ್ರಗಳನ್ನು ಕೊರೆದು ಅದರಲ್ಲಿ ಮಧುರವಾದ ಗಾನವನ್ನು ಹೊರಡಿಸಿ ಕೊಳಲಾಗಿಸಿ ಬಿಟ್ಟ. ಪ್ರಕೃತಿಯೇ ಪೂರ್ತಿ ಪ್ರಕೃತಿ. ಕೃಷ್ಣ ಪ್ರಕೃತಿಯೇ ಸರ್ವಶ್ರೇಷ್ಠ ಅಂತ ಹೇಳಿದ. ಅನಂತರ ಹಾಗೆ ಮುಂದಕ್ಕೆ ಹೋಗ್ತಾ ದೀಪಾವಳಿ ಬರುತ್ತೆ.
ದೀಪಾವಳಿ ಬರುತ್ತೆ, ದೀಪಾವಳಿ ಬಂದಾಗ ಮತ್ತೆ ಗೋ ಪೂಜೆ ಮಾಡ್ತೀವಿ, ಭೂಮಿಯ ಪೂಜೆ ಮಾಡ್ತೀವಿ, ಅಲ್ಲೂ ಪ್ರಕೃತಿಯೇ. ಮಕರ ಸಂಕ್ರಾಂತಿ ಬಂದಾಗ ಭೂಮಿ ಮತ್ತು ಸೂರ್ಯನ ಸಖ್ಯ ಹೆಚ್ಚಾಗುತ್ತೆ. ಜನವರಿಯಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಸೂರ್ಯನ ಬೆಳಕು ಹೆಚ್ಚು ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಮಕರ ಸಂಕ್ರಾಂತಿ, ಅಲ್ಲೂ ಕೂಡ ಪ್ರಕೃತಿ. ಹೀಗೆ ಇಡೀ ನಮ್ಮ ಹಬ್ಬ ಹರಿದಿನಗಳು ಏನೇ ನೋಡಿ, ಅದರಲ್ಲಿ ಕೊನೆಗೆ ನೋಡಿ ಹೋಗುವಾಗ ಅದು ಪ್ರಕೃತಿಯ ಸರ್ವಶ್ರೇಷ್ಠ. ಇಡೀ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿರಿಯರು ಬದುಕಿದ್ದು ಪ್ರಕೃತಿಗೋಸ್ಕರ, ಪ್ರಕೃತಿಯ ಜೊತೆ ಬದುಕಿದ್ರು. ಹಾಗೆ ನಮ್ಮೆಲ್ಲರ ಬಹಳ ಮುಖ್ಯವಾದ ಕರ್ತವ್ಯ ಯಾವುದು ಅಂತ ಕೇಳಿದ್ರೆ, ಪ್ರಕೃತಿಯನ್ನು ನಾವು ಉಳಿಸ್ಬೇಕು. ಯಾಕೆಂದ್ರೆ ಪ್ರಕೃತಿಯಿಂದಾಗಿ ನಾವಿದ್ದೇವೆ. ಅದನ್ನೇ ಮತ್ತೆ ಅದಕ್ಕೋಸ್ಕರ ಪ್ರಕೃತಿ ಈ ಹಸಿರು ಉಡುಗೆಯನ್ನು ಧರಿಸಿ ನಿಂತಾಗ ಅದಕ್ಕೆ ಅದು ವರ್ಷದ ಮೊದಲ ದಿನ, ಅಲ್ಲಿಂದ ನಮ್ಮ ಎಲ್ಲವೂ ಉತ್ಸವಗಳು ಪ್ರಾರಂಭ ಆಗೋದು. ಹಾಗಾಗಿ ಪ್ರಕೃತಿ ಮುಖವಾಗಿ ನಾವು ನಡೀಬೇಕು ಅನ್ನುವಂಥದ್ದನ್ನ ಯುಗಾದಿ ಹೇಳುವಂಥದ್ದು. ಯುಗಾದಿ ಅಂತಂದಾಗ ಹೊಸತನ ಬರುತ್ತೆ, ಹೊಸತು ಬರುತ್ತೆ. ಹೊಸತು ಅನ್ನೋದಕ್ಕೆ ಬಹಳ ಅರ್ಥಗಳಿದ್ದಾವೆ. ಹೊಸತು ಅನ್ನೋದಕ್ಕೆ ಬೆಳಕು ಅಂತಾನೂ ಅರ್ಥ ಇದೆ, ಹೊಸತು ಅನ್ನೋದಕ್ಕೆ ಜ್ಞಾನ ಅಂತಾನೂ ಅರ್ಥ ಇದೆ. ಈ ಯುಗಾದಿಗೆ ಹೊಸತು ತುಂಬಾ ಬರುತ್ತೆ. ಹೊಸತನ ಅನೇಕವು ಈ ವರ್ಷಗಳು ಉರುಳ್ತಾ ಹೋದ ಹಾಗೆ, ತಂತ್ರಜ್ಞಾನಗಳು ಎತ್ತರಕ್ಕೆ ಹೋಗ್ತಾ ಇದ್ದ ಹಾಗೆ ಹೊಸತು ಹೊಸತು ಬರ್ತಾ ಇರುತ್ತೆ. ಆದರೆ ಹೊಸತು ನನಗೆ ಯಾವುದನ್ನು ನಾನು ಸ್ವೀಕಾರ ಮಾಡಬೇಕು? ಯಾವ ಹೊಸತು ಬರ್ತಾ ಇದೆ, ಯಾವ ಜ್ಞಾನ ಬರ್ತಾ ಇದೆ, ಅದು ನನಗೆ ಪೂರಕವೋ, ನನ್ನ ಸಂಸ್ಕೃತಿಗೆ, ನನ್ನ ಪರಂಪರೆಗೆ ಅದು ಪೂರಕವೋ, ಅದನ್ನ ವಿವೇಚನೆಯಿಂದ ನಾವು ಸ್ವೀಕಾರ ಮಾಡಿದಾಗ ಮಾತ್ರ ಈ ಯುಗಾದಿ ನಿಜವಾದ ಯುಗಾದಿ ಆಗುತ್ತೆ ಅಂತ. ಈ ರೀತಿಯ ಜ್ಞಾನವನ್ನ ನಮಗೆ ಬೇರೆ ಬೇರೆ ದಿಕ್ಕಲ್ಲಿ ಈ ರೀತಿಯ ಹೊಸತುಗಳು, ಜ್ಞಾನಗಳು, ಬೆಳಕುಗಳು ಸಿಗ್ತಾ ಇರುತ್ತೆ. ಎಲ್ಲೆಲ್ಲೆಲ್ಲ ಈ ಜ್ಞಾನ ಸಿಗುತ್ತೆ ಅಂತ ಕೇಳಿದಾಗ, ಒಂದು ಶಾಲೆಯಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ. ಶಾಲೆಯಲ್ಲಿ ಸಿಗುವಂತ ಜ್ಞಾನ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿದ್ದು, ನಿನಗೆ ಮೊದಲ ಒಂದು ಮಗುವಿಗೆ, ಹುಟ್ಟಿದಂತ ಮಗುವಿಗೆ ಮೊದಲ ಹೊಸತನ್ನ, ಮೊದಲ ಜ್ಞಾನವನ್ನ, ಮೊದಲ ಬೆಳಕನ್ನ ನೀಡುವಂಥವಳು ಅದು ತಾಯಿ. ತಾಯಿಯೇ ಮೊದಲ ಪಾಠಶಾಲೆ ಅಂತ ಹೇಳಿತ್ತು. ಜನನಿಯೇ ಮೊದಲ ಗುರು ಅಂತ. ತಾಯಿ ಮೊದಲ ಪಾಠಶಾಲೆ. ತಾಯಿ ಯಾವ ರೀತಿ ಜ್ಞಾನವನ್ನು ಕೊಡ್ತಾಳೆ ಅಂತಂದ್ರೆ, ಆಕೆ ನೀಡುವಂತ ಜ್ಞಾನ ಅದು ಯಾವುದೋ ಒಂದು ಪುಸ್ತಕವನ್ನು ಬರೆದು ಪುಸ್ತಕವನ್ನು ಓದ್ತಾ ಆ ರೀತಿ ಆಕೆ ಯಾವುದನ್ನೂ ಹೇಳೋದಿಲ್ಲ. ತಾನು ಸ್ವತಃ ಆ ಎಲ್ಲ ಸಂಸ್ಕಾರಗಳನ್ನ ಪಾಲನೆ ಮಾಡ್ತಾ ಮಾಡ್ತಾ ಅದನ್ನು ನೋಡುವಂತ ಮಗನೋ ಮಗಳೋ ಅದನ್ನು ಕಲಿತಾ ಹೋಗ್ತಾರೆ. ಇವಳು ಬೆಳಗ್ಗೆ ಎದ್ದು ಮೊದಲು ಮಾಡುವಂತ ಕೆಲಸ ನೆಲಕ್ಕೆ ನಮಸ್ಕಾರ ಮಾಡುವಂಥದ್ದು. ಮಗ ಕೇಳುತ್ತಾನೆ, ನೆಲಕ್ಕೆ ಯಾಕೆ ನಮಸ್ಕಾರ? ಅಮ್ಮ ಹೇಳುತ್ತಾಳೆ, ನಾನು ನಿನ್ನನ್ನು ನನ್ನ ಗರ್ಭದಲ್ಲಿರಿಸಿಕೊಂಡಿದ್ದು ಕೇವಲ 9 ತಿಂಗಳು ಮಾತ್ರ. ಆದರೆ ಈ ಭೂಮಿ ನೀನು ಇರುವವರೆಗೂ ತನ್ನ ಮಡಿಲಲ್ಲಿ ಅವಳು ಅವಕಾಶ ಕೊಡುತ್ತಾಳೆ. ಕೇವಲ ನಾವು ಬದುಕಿರುವಾಗ ಮಾತ್ರವಲ್ಲ, ಬದುಕಿರುವಾಗ ಅವಳ ಮಡಿಲಲ್ಲಿ ಆಟ, ಬದುಕು ಮುಗಿದ ನಂತರ ಅವಳ ಒಡಲಲ್ಲಿ ವಿಶ್ರಾಂತಿ. ಹಾಗೆ ನಮ್ಮ ಜೀವನ ಪೂರ್ತಿ ಅವಳ ಮಡಿಲು ಮತ್ತು ಒಡಲು. ಹಾಗಾಗಿ ನನಗಿಂತ ಶ್ರೇಷ್ಠ ತಾಯಿ ಯಾಕೆ? ಹಾಗಾಗಿ ಮಗು, ಅವಳು ನಿನ್ನ ತಾಯಿ. ಆಗ ಮಗುವಿಗೆ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ನಾವು ತಾಯಿಯ ಮೇಲೆ ಕಾಲಿಟ್ಕೊಂಡು ನಡೀಬೋದಾ ಅಮ್ಮ ಅಂತ ಮಗ ಪ್ರಶ್ನೆ ಮಾಡಿದಾಗ ಅಮ್ಮ ಹೇಳ್ತಾಳೆ, ನಡೀಲೇಬೇಕು, ಅನಿವಾರ್ಯ. ಆದ್ರೆ ಏನ್ ಮಾಡ್ಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ನಮ್ಮ ಕೆಲಸ ಏನು ಅಂತಂದ್ರೆ ಅಮ್ಮನ ಹತ್ರ ಒಂದು ಕ್ಷಮೆ ಕೇಳಬೇಕು. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಹೇ ದೇವಿ, ಸಮುದ್ರವೇ ನಿನ್ನ ವಸ್ತ್ರ, ಇಲ್ಲಿರುವಂತಹ ಮಲಯ, ಹಿಮಾಲಯ, ಸಹ್ಯಾದ್ರಿ ಮುಂತಾದೆಲ್ಲ ಪರ್ವತಗಳು ನಿನ್ನ ಸ್ತನಮಂಡಲಗಳು, ಅಲ್ಲಿಂದ ಹರಿದು ಬರುವಂತಹ ನದಿಗಳದೆಲ್ಲವೂ ತೀರ್ಥಗಳು. ನೀನು ವಿಷ್ಣುವಿನ ಪತ್ನಿ, ನಾನು ನನ್ನದೇ ಕಾರ್ಯಕ್ಕೋಸ್ಕರ ನಿನ್ನನ್ನು ಮೆಟ್ಲೇಬೇಕು, ಪಾದಸ್ಪರ್ಶ ಮಾಡಬೇಕು. ಆ ಪಾದಸ್ಪರ್ಶಕ್ಕೋಸ್ಕರ ನನಗೆ ಕ್ಷಮೆ ಕೊಡಮ್ಮ ಅಂತ ಹೇಳಿಕೊಂಡು ನಾವು ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತೀವಿ. ಈ ಸಂಸ್ಕಾರವನ್ನು ಕೊಟ್ಟಿದ್ದು ನಮಗೆ ತಾಯಿ. ಈ ಸಂಸ್ಕಾರ, ಆ ತಾಯಿ ಹೇಳಿಕೊಟ್ಟಂತೆ ಸಣ್ಣ ಸಂಸ್ಕಾರ ಎಷ್ಟು ದೊಡ್ಡ ಪಾಠ ಹೇಳುತ್ತೆ. ಒಬ್ಬ ವ್ಯಕ್ತಿಯನ್ನು, ಒಂದು ಮಗುವನ್ನ, ಅವನನ್ನು ಎಷ್ಟು ಉತ್ತಮನನ್ನಾಗಿ ತಯಾರು ಮಾಡುತ್ತೆ ಅಂತಂದ್ರೆ, ಇದು ನೆಲ, ಈ ನೆಲ ನನ್ನ ತಾಯಿ. ಆ ಮಗು ಯೋಚನೆ ಮಾಡುತ್ತದೆ, ನನ್ನ ಅಮ್ಮನಿಗೆ ಅವಮಾನವಾದ್ರೆ ನಾನು ಸಿಡಿದು ಹೇಳ್ತೇನೆ, ಈ ನೆಲಕ್ಕೆ ಅಪಮಾನವಾದ್ರೂ ಕೂಡ ನಾನು ಸಿಡಿದು ಹೇಳ್ತೇನೆ ಅಂತ. ಎಷ್ಟು ದೊಡ್ಡ ಪಾಠ ಇದು, ತಾಯಿ ಕಲಿಸುವಂಥದ್ದು. ಅಮ್ಮ ಅಲ್ಲಿಗೆ ಮುಗಿಸೋದಿಲ್ಲ, ತನ್ನ ಪಾಠವನ್ನು ಮುಂದುವರಿಸ್ತಾಳೆ. ಮಗುವಿಗೆ ಹೇಳ್ತಾಳೆ, ನೋಡು ಮಗು, ನೀರು ಕೂಡ ತಾಯಿ, ನೀರು ಕೂಡ ನಿನಗೆ ತಾಯಿ. ಹಾಗಾಗಿ ಅದು ನೀನು ಸ್ನಾನ ಮಾಡುವುದು, ಕುಡಿಯುವಂಥದ್ದು, ಅದು ನೀರು ಯಾವುದೇ ಇರಬಹುದು, ಅದು ಬಾವಿದ್ದೋ, ನಲ್ಲಿದ್ದೋ, ಬೋರ್ವೆ ಯಾವುದೇ ಇರಬಹುದು, ಅದು ಕೂಡ ಗಂಗೆಗೆ ಸಮಾನ ಅಂತ ತಾಯಿ ಪಾಠ ಹೇಳ್ತಾಳೆ. ಅಲ್ಲಿಂದ ಮಗುವಿಗೆ ಏನನ್ನಿಸುತ್ತೆ, ಎಲ್ಲೇ ನೀರನ್ನು ಕಂಡ್ರೂ ಕೂಡ ಅದು ನದಿ ಇದ್ದೋ, ಹೊಳೆ ಇದ್ದೋ, ಯಾವುದಾದ್ರೂ ಕೂಡ ಅದು ಗಂಗೆ. ಅದನ್ನ ಯಾರಾದರೂ ತನ್ನ ಸ್ವಾರ್ಥಕ್ಕೋಸ್ಕರ ಮಲಿನ ಮಾಡ್ತಾರೋ, ಆ ತಾಯಿಯ ಅಶುದ್ಧಿಯನ್ನ ಅವನು ಸಹಿಸೋದಿಲ್ಲ.
ಎಷ್ಟು ದೊಡ್ಡ ಪಾಠ. ನೀರು ಮಲಿನವಾಗುವುದನ್ನು ಒಬ್ಬ ವ್ಯಕ್ತಿ ಅವನು ಸಹಿಸಲಾರ ಅಂತಂದ್ರೆ ಆ ಸಂಸ್ಕಾರವನ್ನ ತಾಯಿ ಆ ಮಗುವಿನಲ್ಲಿ ಮೂಡಿಸಿದಂತ ರೀತಿ ಬಹಳ ಸರಳ. ತಾಯಿಯ ರೀತಿ ಪಾಠ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಮೇಲೆ ತಾಯಿ ಹೇಳುತ್ತಾಳೆ, ಗೋವು ನಿನಗೆ ತಾಯಿ. ಗೋವು ಯಾಕೆ ತಾಯಿ ಅಂತಂದ್ರೆ, ನಾನು ಹಾಲು ಕೊಡೋದು ಕೆಲ ತಿಂಗಳು ಅಥವಾ 1 ವರ್ಷ, ಆದರೆ ಜೀವನ ಪೂರ್ತಿ ಹಾಲನ್ನು ಕೊಡ್ತಾಳೆ. ನನಗಿಂತ ಶ್ರೇಷ್ಠ ತಾಯಿ ಯಾಕೆ? ಗೋಮಾತಾ ಅಂತ ತಾಯಿ ಗುರುತಿಸ್ತಾಳೆ. ಈ ಪಾಠ ಬಹುಶಃ ಪ್ರತಿ ಮನೆಯ ತಾಯಂದಿರು ತನ್ನ ಮಕ್ಕಳಿಗೆ ಹೇಳಿದ್ರೆ ಈ ನೆಲದಲ್ಲಿ ಗೋಹತ್ಯಾ ನಿಷೇಧ ಕಾಯ್ದೆ ತರಬೇಕು ಅನ್ನುವಂಥ ಪ್ರಮೇಯವೇ ಬರೋದಿಲ್ಲ. ಎಲ್ಲ ಮನೆಯ ತಾಯಂದ್ರು ಈ ಪಾಠವನ್ನ ಹೇಳಿಕೊಡ್ಬೇಕಂತ ಅವಶ್ಯಕತೆ ಇದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ತಾಯಿ ಕೊಡುವಂಥ ಜ್ಞಾನ ಅದು ಎಷ್ಟು ಎತ್ತರದ್ದು ಅಂತಂದ್ರೆ, ಇವತ್ತು ಮಗು ತಾಯಿಯನ್ನ ಬಿಟ್ಟು ಶಾಲೆಯ ವಾಹನದಲ್ಲಿ ಕುಳಿತು ಶಾಲೆಗೆ ಹೋಗುತ್ತೆ. ಶಾಲೆಗೆ ಹೋದ ನಂತರ ಹೋಗಿ ಮಗು ವಾಪಸ್ ಬರುವ ತನಕ ಅಮ್ಮ ಯೋಚನೆ ಮಾಡೋದು ಮಗು ಶಿಕ್ಷಣಕ್ಕೆ ಹೋಗಿದೆ ಅಂತ. ಆದರೆ ಹೋಗಿ ಬರುವಷ್ಟರಲ್ಲಿ ಮಗುವಿನ ಮನಸ್ಸನ್ನ ವಿಕೃತಗೊಳಿಸುವಂತ, ಮಗುವಿನ ಮನಸ್ಸಿಗೆ ವಿಷವನ್ನು ಬಿತ್ತುವಂತ ಅನೇಕ ಪ್ರಯತ್ನಗಳು ಆ ನಡುವೆ ನಡೆಯುತ್ತೆ. ಶಾಲೆಯಲ್ಲೂ ನಡೆಯಬಹುದು, ಅಥವಾ ಆ ಮಧ್ಯದ ದಾರಿಯಲ್ಲೂ ನಡೆಯಬಹುದು, ಅಥವಾ ಮಗುವಿನ ಕಣ್ಣಿಗೆ ಬೀಳುವಂತ ಬೇರೆ ಬೇರೆ ದೃಶ್ಯಗಳಿಂದಲೂ ಅದು ನಡೆಯಬಹುದು. ಒಂದು ಮಗು ಶಾಲೆಗೆ ಹೊರಟಿದೆ, ಶಾಲೆಗೆ ಹೋಗುವಾಗ ವಾಹನದಲ್ಲಿ ಹೋಗಿ ಕೂತ್ಕೊಂಡು ಮನೆಯಲ್ಲಿ ಅಭ್ಯಾಸ, ದಿನ ಭಜನೆ ಮಾಡಿ ಅಭ್ಯಾಸ, ಅದಕ್ಕೆ ಶಾಲೆಯಲ್ಲೂ ಅದೇ ಭಜನೆಯನ್ನು ತಂದು ಇಲ್ಲಿ ವಾಹನದಲ್ಲಿ ಹೋಗ್ತಾ ಇದ್ದಾಗೆ ಮಗು ಅದರಷ್ಟಕ್ಕೆ ಗುನುಗುನಿಸ್ಲಿಕ್ಕೆ ಪ್ರಾರಂಭ ಮಾಡ್ತು, ರಾಮ ಬಾರೋ ಬಾರೋ ಕೃಷ್ಣ ಬಾರೋ ಅಂತ. ಈ ವ್ಯಾನಿನ್ ಡ್ರೈವರ್ ಒಬ್ಬ ಇದ್ದಾನೆ, ಅವನು ಈ ಭಗವಂತನನ್ನು ನಂಬೋದಿಲ್ಲ. ಭಗವಂತನಲ್ಲಿ ನಿಷ್ಠೆ ಕಮ್ಮಿ, ಅವನಿಗೆ ಕಮ್ಮಿ ನಿಷ್ಠರು ಅಂತ ಹೇಳ್ತೀವಿ ಅವನಿಗೆ. ಇವನೇನ್ ಮಾಡಿದ, ಇಷ್ಟು ಒಂದು 3ನೇ ಕ್ಲಾಸಿನ ಮಗು ಈಗಲೇ ಭಗವಂತ ಭಗವಂತ ಕೃಷ್ಣ ಬಾರೋ ರಾಮ ಬಾರೋ ಅಂತ ಹೇಳ್ತಾ ಇದೆಯಲ್ಲ, ಮಗುವಿನ ಮನಸ್ಸನ್ನು ಬದಲು ಮಾಡಬೇಕು, ನನ್ನ ಹಾಗೆ ನಾಸ್ತಿಕನನ್ನಾಗಿ ಮಾಡಬೇಕು ಅಂತ ಒಂದು ಸಣ್ಣ ಛಲ ಒಳಗಡೆ. ಮಗುವಿಗೆ ಹೇಳ್ದ, ಏನ್ ಹಾಡು ಮಗು ಅದು? ರಾಮ ಬಾರೋ ಕೃಷ್ಣ ಬಾರೋ ಅಂತ ಹಾಡ್ತಾ ಇದೆಯಲ್ಲ, ಯಾವತ್ತಾದ್ರೂ ರಾಮ ಬಂದಿದ್ದಾನ, ಕೃಷ್ಣ ಬಂದಿದ್ದಾನ? ಮಗು ಹೇಳುತ್ತೆ, ಇಲ್ಲ ಬರಲಿಲ್ಲ. ಯಾಕೆ ಬರಲಿಲ್ಲ ಗೊತ್ತಾ? ನೀನು ಕರೆದಾಗ ಭಗವಂತ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ದೇವರು ಅನ್ನೋನು ಇಲ್ವೇ ಇಲ್ಲ. ಕೊಯ್ ಕಹತಾ ಹೇ ಭಗವಾನ್ ಆತೆ ನಹಿ, ಭಗವಂತ ಇಲ್ಲ, ಅವನು ಬರುವುದಿಲ್ಲ. ಮಗುವಿಗೆ ಹೇಗಾಗಬೇಕು? ಮಗು ಹೌದು ಅಂತ ಅನಿಸುತ್ತೆ. ಎಷ್ಟೋ ವರ್ಷದಿಂದ ಹಾಡ್ತಾ ಇದ್ದಾರೆ ಭಜನೆ, ಕೃಷ್ಣ ಬಾರೋ ರಾಮ ಬಾರೋ ಅಂತ, ಯಾರೋ ಬಂದಿದ್ದು ಕಾಣಲಿಲ್ಲ. ಮಗು ಮನೆಗೆ ಬರುತ್ತೆ, ಮನೆಗೆ ಬಂದು ಅಮ್ಮನಿಗೆ ಹೇಳುತ್ತೆ, ಅಮ್ಮ ವ್ಯಾನಿನ್ ಡ್ರೈವರ್ ಹೇಳುತ್ತಾರೆ ನಾವು ಕರೆದ್ರೆ ದೇವರು ಬರೋದಿಲ್ಲ ಅಂತೆ. ಹೌದಮ್ಮ ಅಂತ. ಅದಕ್ಕೆ ಹೇಳಿದು, ಅಮ್ಮ ಕೊಡುವಂತ ಜ್ಞಾನ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ ಹೇಳ್ತಾಳೆ, ಮಗುವನ್ನು ಕೂರಿಸ್ಕೊಂಡು, ಆಕೆ ದಿನನಿತ್ಯ ಮನೆಯಲ್ಲಿ ಸೀರಿಯಲ್ ನೋಡ್ಕೊಂಡು ಸಿನಿಮಾ ನೋಡ್ಕೊಂಡು ಕಾಲ ಕಳೆಯುವಂಥವಳಲ್ಲ. ಆಕೆಗೆ ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಗೊತ್ತಿತ್ತು. ಮಗುವನ್ನು ಕೂರಿಸ್ಕೊಂಡು ಹೇಳ್ತಾಳೆ, ಮಗು ನಾವು ಕರೆದ್ರೆ ಭಗವಂತ ಬರ್ತಾನೆ. ದ್ರೌಪದಿಯ ವಸ್ತ್ರಾಪಹರಣ ಆಗ್ತಾ ಇದೆ. ದ್ರೌಪದಿ ಏನ್ ಮಾಡ್ತಾಳೆ, 2 ಕೈಗಳಿಂದ ಸೀರೆಯನ್ನು ಹಿಡಿದುಕೊಂಡು ಕೃಷ್ಣ ನನ್ನನ್ನು ಕಾಪಾಡು ಅಂತ ಹೇಳ್ತಾಳೆ. ಕೃಷ್ಣ ಬರೋದಿಲ್ಲ. ದ್ರೌಪದಿಗೆ ಆಮೇಲೆ ತನ್ನ ತಪ್ಪಿನ ಅರಿವಾಗತ್ತೆ. ಏನ್ ತಪ್ಪು? ನಾನು ಕೃಷ್ಣನನ್ನು ಬಾಯಲ್ಲಿ ಕರೀತಾ ಇದ್ದೀನಿ, ಆದರೆ ಮನಸ್ಸಿನಲ್ಲಿ ಸಂಶಯ. ಕೃಷ್ಣ ಬರೋದು ತಡವಾದ್ರೆ ನನ್ನ ಮಾನ ಕಾಪಾಡೋರು ಯಾರು ಅಂತ ಸಂಶಯ ಇದೆ. ಅದಕ್ಕೋಸ್ಕರ ಸೀರೆಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತು. ಭಗವಂತನನ್ನ ಕರೆಯುವಾಗ ಸಂಶಯ ಇರಬಾರದು ಮನಸ್ಸಲ್ಲಿ. ಸಂಶಯವನ್ನು ಬಿಟ್ಟು, ಪೂರ್ತಿ ಸಂಶಯ ಬಿಟ್ಟು ಸಂಪೂರ್ಣ ನಂಬಿಕೆ ಇಟ್ಟು 2 ಕೈಗಳನ್ನು ಮುಗಿಯುತ್ತಾ ಕೃಷ್ಣ ನನ್ನ ಮಾನದ ರಕ್ಷಣೆ ಅದು ನಿನ್ನದು ಅಂತ ಸಂಪೂರ್ಣ ಭಕ್ತಿಯಿಂದ ಕರೀತಾಳೆ. ಆಗ ಕೃಷ್ಣ ಬರ್ತಾನೆ. ದ್ರೌಪದಿಯ ಸೀರೆ ಅಕ್ಷಯವಾಗುತ್ತೆ, ದ್ರೌಪದಿಯ ಮಾನ ಸಂರಕ್ಷಣೆಯಾಗುತ್ತೆ. ಅಮ್ಮ ಮಗುವಿಗೆ ಹೇಳ್ತಾಳೆ, ನೋಡು ಮಗು, ನಿನ್ನ ವ್ಯಾನಿನ್ ಡ್ರೈವರಿಗೆ ಹೋಗಿ ಹೇಳು, ನೀನು ಕರೆದಾಗ ಭಗವಂತ ಯಾಕೆ ಬಂದಿಲ್ಲ ಅಂತಂದ್ರೆ ದ್ರೌಪದಿ ಕೆ ಜೈಸೆ ತುಮ್ ಭುಲಾತೆ ನಹಿ, ದ್ರೌಪದಿಯ ತರ ನೀನು ಕರೆದಿಲ್ಲ, ಅದಕ್ಕೋಸ್ಕರ ಬಂದಿಲ್ಲ ಅಂತ ಹೋಗಿ ಹೇಳು ನಿನ್ನ ವ್ಯಾನಿನ್ ಡ್ರೈವರಿಗೆ ಅಂತ ಅಮ್ಮ ಹೇಳ್ತಾಳೆ. ಮಗುವಿಗೆ ಆನಂದ ಆಯಿತು. ಯಾರೋ ವಿಷ ಬೀಜ ಬಿತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು, ಅಮ್ಮ ಆ ವಿಷವನ್ನ ತೆಗೆದು ಮಗುವಿನಲ್ಲಿ ಮತ್ತೆ ಜ್ಞಾನವನ್ನು ತುಂಬಿ ಮಗುವನ್ನು ಕಳಿಸ್ತಾಳೆ. ಮಗುವಿಗೆ ಒಂದಷ್ಟು ಪ್ರಸಾದವನ್ನು ಕೊಟ್ಟು, ಪ್ರಸಾದ ರೂಪದಲ್ಲಿ ನೈವೇದ್ಯ ಅಂತ ಇಟ್ಟಂತ ದ್ರಾಕ್ಷಿಗಳನ್ನು ಕೊಟ್ಟು ಕಳಿಸ್ತಾಳೆ. ಮಗು ಮರುದಿವಸ ವಾಹನದಲ್ಲಿ ಕುಳಿತುಕೊಂಡು ಎಲ್ಲರಿಗೂ, ಆ ಮಕ್ಕಳಿಗೆಲ್ಲ ಇದು ಭಗವಂತನ ಪ್ರಸಾದ ನೈವೇದ್ಯ ಇಟ್ಟಿದ್ದು ಅಂತ ಹಂಚಲಿಕ್ಕೆ ಪ್ರಾರಂಭ. ಇವನ್ ಮತ್ತೆ ನೋಡಿದ, ನಿನ್ನೆ ಅಷ್ಟೆಲ್ಲ ಹೇಳಿದೆ, ಮಗು ಬದಲಾಗಿಲ್ಲ, ಇವತ್ತು ಮತ್ತೆ ಪ್ರಸಾದ ಹಂಚ್ತಾ ಇದೆ, ಏನದು ಅಂತ ಕೇಳಿದ. ಇದು ಭಗವಂತನೇ ಇಟ್ಟಂತ ನೈವೇದ್ಯ. ಇವನ್ ನಕ್ಕ. ಭಗವಂತನಿಗೆ ನೈವೇದ್ಯ ಅಂತ ಏನ್ ಮಾಡ್ತೀರಿ ನೀವು? ಅಲ್ಲಿ ಭಗವಂತನ ಮುಂದೆ ಅರ್ಚಕರು ಸ್ವಲ್ಪ ಬಾಳೆಹಣ್ಣಿನ ಸಿಪ್ಪೆ ಸುಲಿತಾರೆ, ಮತ್ತೆ ಭಗವಂತ ಏನು ಬಂದು ತಿನ್ನೋದಿಲ್ಲ, ಅದು ಹಾಗೆ ಇರುತ್ತೆ.
ನಾವೇ ತಿನ್ನೋದು ಬಿಟ್ರೆ ಭಗವಂತ ತಿನ್ನೋದಿಲ್ಲ, ನೀನು ಕೊಟ್ರೆ ಭಗವಂತ ತಿನ್ನೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತ ಇಲ್ಲ ಅಂತಂದ. ಮಗು ಮತ್ ಸಂಶಯ, ಹೌದಲ್ವೋ? ನಾವೆಷ್ಟೇ ಭಗವಂತನ ಮುಂದೆ ನೈವೇದ್ಯ ಅಂತ ಇಟ್ಟರು ಕೂಡ ಭಗವಂತ ತಿಂದದ್ದನ್ನು ನಾನು ನೋಡಿಲ್ಲ, ಇವನು ಹೇಳಿದ ಸತ್ಯ ಇರಬಹುದಾ? ಮತ್ತೆ ಮಗು ಬಂತು, ಅಮ್ಮನ ಬಳಿ ಬಂತು. ಅಮ್ಮ, ಭಗವಂತ ನಾವು ಕೊಟ್ರೆ ತಿನ್ನೋದಿಲ್ಲ ಅಂತೆ, ಹೌದಾ? ಅಮ್ಮ ಮತ್ತೆ ಕೂರಿಸ್ಕೊಂಡು ಹೇಳ್ತಾಳೆ, ಇಲ್ಲ ಮಗು, ಭಗವಂತ ತಿಂತಾನೆ. ಶಬರಿ ಅಂತ ಒಬ್ಬಾಕೆ ಇದ್ಲು, ರಾಮನಿಗೋಸ್ಕರ ಹಣ್ಣುಗಳನ್ನು ಸಂಗ್ರಹ ಮಾಡ್ತಾಳೆ. ಅವನು ಬಂದಾಗ ಅವನಿಗೆ ಕೊಟ್ಟಂತ ಹಣ್ಣು ಯಾವುದು ಅಂತ ಕೇಳಿದ್ರೆ ಪ್ರತಿ ಹಣ್ಣನ್ನ ತಾನು ಕಚ್ಚಿದ್ದಾಳೆ. ಅದರಲ್ಲಿ ಸಿಹಿ ಇದ್ದದ್ದನ್ನು ಮಾತ್ರ ರಾಮನಿಗೆ ಕಹಿ ಕೊಡಬಾರದು ಅಂತ. ಅದಕ್ಕೆ ಕಚ್ಚಿರುವಂತ ಹಣ್ಣುಗಳಲ್ಲಿ ಸಿಹಿಯಾದದ್ದನ್ನ ಇಟ್ಟಿರುವುದನ್ನ ರಾಮನಿಗೆ ಕೊಡ್ತಾಳೆ. ರಾಮ ಆ ಹಣ್ಣುಗಳನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಅವನಿಗೆ ಅಲ್ಲಿ ಶಬರಿಯ ಎಂಜಲು ಕಾಣಲಿಲ್ಲ, ಅವಳ ಶುದ್ಧ ಭಕ್ತಿ ಮತ್ತು ಪ್ರೀತಿ ಕಂಡಿತು. ಅಮ್ಮ ಹೇಳ್ತಾಳೆ, ಹೋಗಿ ನಿನ್ನ ವ್ಯಾನಿನ್ ಡ್ರೈವರಿಗೆ ಹೇಳು, ನೀನು ಕೊಟ್ಟಾಗ ಭಗವಂತ ಯಾಕೆ ತಿನ್ಲಿಲ್ಲ ಅಂತಂದ್ರೆ ಶಬರಿಗೆ ಜೈಸೆ ತುಮ್ ಖಿಲಾತೆ ನಹಿ, ನೀನು ಶಬರಿಯ ತರ ತಿನ್ನಿಸಿಲ್ಲ, ಅದಕ್ಕೋಸ್ಕರ ನೀನು ಕೊಟ್ರೆ ತಿನ್ನೋದಿಲ್ಲ ಅಂತ ಹೋಗಿ ಹೇಳು ನಿನ್ನ ವ್ಯಾನಿನ್ ಡ್ರೈವರಿಗೆ ಅಂತ. ಅಮ್ಮ ಈ ರೀತಿ ಎಷ್ಟು ಸಂಸ್ಕಾರವಂತಳಾಗಿದ್ರೆ ನಮ್ಮ ಮನೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಅಮ್ಮನೇ ಇಷ್ಟೆಲ್ಲ ಆಕ್ರಮಣಗಳಾದಾಗಲೂ ಕೂಡ, ಅದು ಎಷ್ಟೆಷ್ಟು ಆಕ್ರಮಣಗಳು ನಮ್ಮ ದೇಶದ ಮೇಲೆ, ಯಾವ ದೇಶದ ಮೇಲೂ, ಯಾವುದೇ ಇತಿಹಾಸಕಾರರನ್ನು ಕೇಳಿ, ಯಾವ ದೇಶದ ಮೇಲೂ ಭಾರತದ ಮೇಲೆ ನಡೆದಷ್ಟು ದಾಳಿಗಳು ನಡೆಯಲೇ ಇಲ್ಲ. ಒಂದು ಅಮೆರಿಕಕ್ಕೆ ದಾಳಿ ನಡೆದದ್ದು ಯಾವುದು ಕೇಳಿದ್ರೆ ಒಬ್ಬನೇ ಒಬ್ಬ ಕೊಲಂಬಸ್ ಹೋದ, ಅವನ ಆಕ್ರಮಣಕಾರಿ. ಇವತ್ತು ಅವನನ್ನ ಅಮೆರಿಕವನ್ನು ಕಂಡು ಹುಡುಕಿದವನು ಅಂತ ಹೇಳುತ್ತಾರೆ. ಆದ್ರೆ ಒಬ್ಬನೇ ಒಬ್ಬ ಕೊಲಂಬಸ್ ಹೋದ. ಅವನು ಹೋಗಿದ್ದು ತನ್ನ ಸೈನ್ಯದ ಜೊತೆಗೆ ಅಲ್ಲಿದ್ದಂತಹ ಎಲ್ಲ ಅಮೆರಿಕನ್ರನ್ನ, ಮಯನ್ ಸಂಸ್ಕೃತಿಯ ಜನರು, ಒಳ್ಳೆ ಉತ್ಕೃಷ್ಟ ಸಂಸ್ಕೃತಿ ಇತ್ತಲ್ಲಿ. ಇವನು ಹೋಗಿ ಅವರೆಲ್ಲರ ನರಮೇಧ ಮಾಡಿದ. ಇವತ್ತು ಅಮೆರಿಕದಲ್ಲಿ ಯಾರೆಲ್ಲ ಇದ್ದಾರೋ ಅವರು ಮೂಲ ಅಮೆರಿಕನರಲ್ಲ, ಅಲ್ಲಿರುವಂತವ್ರು ಎಲ್ಲರೂ ಕೂಡ ಆಕ್ರಮಣಕಾರಿ ಕೊಲಂಬಸ್ನ ಸಂತತಿಯವರು. ಯಾವ ದೇಶನೂ ಉಳಿಲಿಲ್ಲ. ಆದರೆ ಭಾರತಕ್ಕಾಗಿದ್ದು ಒಂದೊಂದು ದಾಳಿ ಅಲ್ಲ. ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಪ್ರಾರಂಭ ಆಯಿತು. ಅಂದ್ರೆ ಕ್ರಿಸ್ತ ಹುಟ್ಟುವುದಕ್ಕೆ 600 ವರ್ಷಗಳ ಮೊದಲೇ ಭಾರತದ ಮೇಲೆ ದಾಳಿ ಆಗುತ್ತೆ. ಕ್ರಿಸ್ತ ಪೂರ್ವ 6ನೇ ಶತಮಾನದಿಂದ ಕ್ರಿಸ್ತ ಶಕ 7ನೇ ಶತಮಾನದ ತನಕ 1300 ವರ್ಷಗಳ ಕಾಲ ಸುಮಾರು 8 ಗುಂಪುಗಳು ಭಾರತದ ಮೇಲೆ ದಾಳಿ ಮಾಡುತ್ತೆ. ಪರ್ಷಿಯನ್ರು, ಈಜಿಪ್ಷಿಯನ್ರು, ಗ್ರೀಕರು, ಶಕರು, ಹೂಣರು ಮುಂತಾದ 8 ಗುಂಪುಗಳು ಭಾರತದ ಮೇಲೆ 1300 ವರ್ಷಗಳ ಕಾಲ ಆಕ್ರಮಣ ಮಾಡ್ತಾರೆ. ಆನಂತರ ಕ್ರಿಸ್ತ ಶಕ 7ನೇ ಶತಮಾನದಿಂದ ಕ್ರಿಸ್ತ ಶಕ 18ನೇ ಶತಮಾನದ ತನಕ ಇಡೀ ಜಗತ್ತಿನ ಬೇರೆ ಬೇರೆ ಭಾಗದ ಮುಸಲ್ಮಾನರು ಭಾರತದ ಮೇಲೆ ದಾಳಿ ಮಾಡ್ತಾರೆ 1100 ವರ್ಷಗಳ ಕಾಲ. ಆನಂತರ ಕ್ರಿಸ್ತ ಶಕ 18ರಿಂದ 20ರ ತನಕ ಜಗತ್ತಿನ ಬೇರೆ ಬೇರೆ ಯುರೋಪಿಯನ್ ಕ್ರಿಶ್ಚಿಯನ್ರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಮತ್ತು ಬ್ರಿಟಿಷರು 200 ವರ್ಷಗಳ ಕಾಲ ಭಾರತದ ಮೇಲೆ ದಾಳಿ ಆಕ್ರಮಣವನ್ನು ಮಾಡುತ್ತಾರೆ. ಇಲ್ಲಿ ತಮ್ಮ ರಾಜ್ಯ ಕಾಲ ಭಾರತದ ಮೇಲೆ ಆಕ್ರಮಣವಾಗಿದೆ. ಆದರೆ ಭಾರತ ಅಷ್ಟೆಲ್ಲ ಆದರೂ ಕೂಡ, ಅಂಥ ಮತಾಂಧ ಔರಂಗಜೇಬನಂತವರು ಬಂದರೂ ಕೂಡ ಭಾರತದ ಸಂಸ್ಕೃತಿಯನ್ನ ಅಳಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತಿಗೂ ಭಾರತವೇ ಭಾರತವಾಗಿ ಉಳಿದಿದೆ ಅಂತಂದ್ರೆ ಇದರ ಹಿಂದಿರುವಂತ ಶಕ್ತಿ ಯಾವುದು? ಹೇಗೆ ಉಳಿತು ಭಾರತ? ಇಷ್ಟೆಲ್ಲ ಆಕ್ರಮಣಕಾರಿಗಳು ಬಂದ್ರು, ಅಷ್ಟೆಲ್ಲ ಮತಾಂಧರು ಬಂದರೂ ಕೂಡ ಭಾರತ ಭಾರತವಾಗಿ ಉಳಿದದ್ದು ಹೇಗೆ ಅಂತಂದ್ರೆ ಆ ಇಡೀ ಭಾರತವನ್ನು ಉಳಿಸಿದ್ದು ಪ್ರತಿ ಮನೆಯ ಭಾರತೀಯ ಮನೆಯ ಆ ಮನೆಯಲ್ಲಿರುವಂತ ಅಮ್ಮ. ಆಕೆ ಹೇಗೆ ಉಳಿಸಿದ್ಲು ಅಂತ ಕೇಳಿದ್ರೆ, ನಾನು ಆರಂಭದಲ್ಲಿ ಹೇಳಿದೆ, ಹೊರಗಡೆ ಯಾರೇ ಬೇಕಾದ್ರೆ ರಾಜ್ಯಭಾರ ಮಾಡ್ತಾ ಇರ್ಲಿ, ಆಕೆ ಮನೆಯಲ್ಲಿರುವಂತ ಮಗುವಿಗೆ ಸಂಸ್ಕಾರ ಕೊಡ್ತಾ ಬಂದ್ಲು. ಮಗು, ಈ ನೆಲವನ್ನ ನೀನು ನೆಲಕ್ಕೆ ಗೌರವ ಕೊಡಬೇಕು, ಇಲ್ಲಿರುವಂತ ನೀರಿಗೆ ಗೌರವ ಕೊಡಬೇಕು, ಗೋವಿಗೆ ಗೌರವ ಕೊಡಬೇಕು. ಹೀಗೆಲ್ಲ ಆ ರೀತಿ ಸಂಸ್ಕಾರಗಳನ್ನು ಕೊಡ್ತಾ ಕೊಡ್ತಾ ಮನೆಯಲ್ಲಿ ರಾಷ್ಟ್ರಭಕ್ತರನ್ನ ಸಿದ್ಧಪಡಿಸುವಂತ ಕೆಲಸವನ್ನ ತಾಯಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಯಾವತ್ತಿಗೂ ಕೂಡ ಹಾಗೆ ಈ ನೆಲದಲ್ಲಿ ಎತ್ತರದ ಸ್ಥಾನ ಯಾವತ್ತಿದ್ದು ಸ್ತ್ರೀಯರಿಗೆ. ಇಲ್ಲೆಲ್ಲ ಕೆಲವೆಲ್ಲ ಬೀದಿಗೆ ಬಂದು ಜಗಳ ಮಾಡ್ತಾರೆ ತುಂಬಾ ಜನ ಮಹಿಳಾ ಮಣಿಯರು, ನಮಗೆ ಪುರುಷರ ಸಮಾನವಾದ ಹಕ್ಕು ಬೇಕು ಅಂತ. ಭಾರತದಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸ್ತ್ರೀಯರಿಗೆ ಭಾರತದಲ್ಲಿ ಎತ್ತರದ ಸ್ಥಾನ. ಯಾಕೆ ಎತ್ತರದ ಸ್ಥಾನ ಅಂತಂದ್ರೆ ಪುರುಷರಿಗಿಂತ ಹೆಚ್ಚು ಶಕ್ತಿವಂತರು ಸ್ತ್ರೀ ಅಂತ. ಆ ಮನೆಯಲ್ಲಿರುವ ಅಮ್ಮನೇ ಶ್ರೇಷ್ಠ. ಅಮ್ಮ ಸರಿಯಾಗಿ ಗಟ್ಟಿಯಾಗಿ ನಿಂತ್ರೆ
ಖಂಡಿತವಾಗಿ ಆ ಮನೆ ಉಳಿತದೆ. ಅಂಥ ಮನೆಗಳ ಕಾರಣಕ್ಕೋಸ್ಕರ ಭಾರತ ಉಳಿತದೆ, ಮತ್ತು ಭಾರತ ಉಳಿದುದು ಆ ಕಾರಣಕ್ಕೋಸ್ಕರ. ಇದು ಕೃಷ್ಣನ ಕಾಲದಿಂದ ಕೃಷ್ಣನೇ ಹೇಳ್ತಾ ಬಂದ. ನನ್ನನ್ನು ಅತ್ಯಂತ ಬೇಗವಾಗಿ ಸೇರಬಹುದಾದಂಥವರು, ಅದು ಪುರುಷರಿಗಿಂತ ವೇಗವಾಗಿ ಸ್ತ್ರೀಯರು ಅತ್ಯಂತ ವೇಗವಾಗಿ ನನ್ನನ್ನು ಧ್ಯಾನಿಸಬಹುದು, ನನ್ನನ್ನು ಪ್ರಕಟೀಕರಿಸಿಕೊಳ್ಳಬಹುದು ಅಂತ ಕೃಷ್ಣ ಹೇಳ್ತಾನೆ. ಒಂದು ಗೋಕುಲದಲ್ಲಿ ಕೃಷ್ಣ ಮತ್ತು ಅವನ ಗೆಳೆಯರು ಆಟ ಆಡ್ತಾ ಇರ್ತಾರೆ. ಕೃಷ್ಣನಿಗೆ ಹಸಿವೆ ಆಗೈತೆ. ಹಸಿವೆ ಆದ ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ, ಅಲ್ಲಿರುವಂತಹ ಹುಡುಗರಿಗೆ ಹೇಳ್ತಾನೆ, ಹೋಗಿ ಅಲ್ಲಿ ಯಜ್ಞ ನಡೀತಾ ಇದೆ, ಅಲ್ಲಿ ಆಹಾರನೂ ಸಿದ್ಧ ಆಗಿದೆ, ಹೋಗಿ ಸ್ವಲ್ಪ ಆಹಾರ ಏನಾದರೂ ತಿನ್ನೋದಕ್ಕೆ ತಗೊಂಡ್ಬನ್ನಿ ಅಂತ. ಆಗ ಹುಡುಗರೆಲ್ಲ ಹೋದ್ರು. ಅಲ್ಲಿ ಯಜ್ಞದ ಹತ್ರ ಕೂತಿದ್ದಂತ ಅಧ್ವೈರಿಗಳಿದ್ರು, ಅವ್ರ ಹತ್ರ ಹೋಗಿ ಹೇಳ್ತಾರೆ, ಕೃಷ್ಣನಿಗೆ ಹಸಿವೆ ಆಗಿದೆಯಂತೆ, ತಿನ್ನೋದಕ್ಕೇನಾದ್ರೂ ಕೊಡಿ ಅಂತ. ಅವರೆಲ್ಲ ಗದರಿಸ್ಬಿಟ್ರು. ಇನ್ನೂ ಪೂರ್ಣಾಹುತಿ ಆಗಿಲ್ಲ, ಅಷ್ಟು ಬೇಗ ತಿಂಡಿ ಕೇಳ್ತಾ ಬಂದಿದ್ದೀರಾ ಅಂತ ಗದರಿಸಿ ಓಡಿಸಿದ್ರು. ಹುಡುಗರು ಬಂದ್ರು, ಕೃಷ್ಣನ ಹತ್ರ ಹೇಳ್ತಾರೆ, ಕೃಷ್ಣ ಪೂರ್ಣಾಹುತಿ ಆಗಬೇಕಂತೆ ಅಂತ. ಕೃಷ್ಣ ಹೇಳ್ತಾನೆ, ನೀವು ಯಾರ ಹತ್ರ ಹೋಗಿದ್ದು? ಅವ್ರ ಹತ್ರ ಅಲ್ಲ, ಅಲ್ಲಿ ನೋಡಿ ದೂರದಲ್ಲಿ ತಾಯಂದ್ರು ಕೂತಿದ್ದಾರೆ, ಅವ್ರ ಅಡಿಗೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿರೋರು ಅವರು, ಅವ್ರ ಹತ್ರ ಹೋಗಿ ಕೇಳಿ ಬನ್ನಿ ಅಂತ. ಹುಡುಗರೆಲ್ಲ ಹೋಗಿ ಕೃಷ್ಣನ ಹತ್ರ ಕೇಳ್ತಾರೆ. ಆ ತಾಯಂದ್ರ ಹತ್ರ ಬರ್ತಾರೆ, ಬಂದು ಹೇಳ್ತಾರೆ, ಕೃಷ್ಣನಿಗೆ ಹಸಿವೆ ಆಗಿದೆಯಂತೆ ಅಂತ ಹೇಳಿ ಮುಂದಿನ ಸಾಲು ಹೇಳುವಷ್ಟರಲ್ಲಿ ಆ ಎಲ್ಲ ತಾಯಂದ್ರು ಕೃಷ್ಣನಿಗೆ ಹಸಿವೆ ಆಗಿದೆಯಾ, ಆ ಎಲ್ಲವನ್ನ ತಗೊಂಡ್ಬಂದು ಕೃಷ್ಣನ್ ಮುಂದೆ ಇಡ್ತಾರೆ. ನಿನಗಲ್ಲದೆ ಇನ್ಯಾರಿಗೆ ಕೊಡ್ಲಿ ಅಂತ. ಇದನ್ನ ಭಾಗವತದಲ್ಲಿ ವೇದವ್ಯಾಸರು ಬಹಳ ಸುಂದರವಾಗಿ ಬರೀತಾರೆ. ಆ ನಂತರ ಅಲ್ಲೆಲ್ಲ ಮೊದಲು ನಿನಗೆ ಊಟ ಕೊಡೋದಿಲ್ಲ ಅಂತ ಓಡಿಸಿದಂತ ಅವರೆಲ್ಲರಿಗೂ ಕೂಡ ಪುರೋಹಿತರಿಗೆ ಅವರಿಗೆ ನಾಚಿಕೆಯಾಯಿತು ಅಂತ. ನಮಗೆ ಗುರುತಿಸ್ಲಿಕ್ಕಾಗ್ಲಿಲ್ಲ ಕೃಷ್ಣನನ್ನ, ಭಗವಂತನನ್ನ ತಾಯಂದ್ರು ಗುರುತಿಸ್ಬಿಟ್ರು ಬೇಗ ಅಂತ. ಹೀಗೆ ಈ ಎಲ್ಲ ಕಾರಣಕ್ಕೋಸ್ಕರ ತಾಯಿಗೆ ಎತ್ತರದ ಸ್ಥಾನ, ಅವಳಲ್ಲಿ ವಿಶೇಷವಾದಂಥ ಶಕ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರವೇ ಈ ನೆಲದಲ್ಲಿ ಆಕೆಗೆ ಎತ್ತರವಾದ ಸ್ಥಾನವನ್ನು ಕೊಟ್ಟಿರೋದು. ಮತ್ತು ಈ ನೆಲವನ್ನ ಪಿತೃಭೂಮಿ ಅಂತ ನಾವೆಲ್ಲೂ ಕರೆದಿಲ್ಲ, ಇದನ್ನು ಮಾತೃಭೂಮಿ ಅಂತ ಕರೆದ್ವಿ. ಈ ದೇಶದಲ್ಲಿ ಇಷ್ಟೆಲ್ಲ ನದಿಗಳಿದ್ದಾವೆ, ಯಾವುದಕ್ಕೂ ಗಂಡಸರ ಹೆಸರು ಇಟ್ಟಿಲ್ಲ, ಎಲ್ಲವೂ ತಾಯಂದ್ರ ಹೆಸರು. ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನ, ವಿಷ್ಣು, ಚಂದ್ರ, ಝೀಲಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋಧಾ, ತುಂಗಾ, ಭದ್ರಾ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಗನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಸಿಗ್ನಾ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ. ಬ್ರಹ್ಮಪುತ್ರ ಒಂದು ಮಾತ್ರ ನದಿಯಲ್ಲ, ನದ. ಎಲ್ಲವೂ ತಾಯಂದ್ರ ಹೆಸರು. ಯಾಕೆ ಅಂತಂದ್ರೆ ಅವರಲ್ಲಿ ಆ ಶಕ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ತಾಯಿ ಹೇಳಿದಂತ ಪಾಠ, ಆಕೆ ಮೊದಲು ಕೊಡುವಂತ ಪಾಠ, ಅದು ನಮಗೆ ಬರುವಂತ ಮೊದಲ ಬೆಳಕು. ನಾವು ಆ ಬೆಳಕನ್ನ ಪಡೆದ ನಂತರ ನಾವು ಬೆಳಕನ್ನು ಎಲ್ಲಿ ಪಡಿಬೇಕು ಅಂತ ಕೇಳಿದ್ರೆ, ಸಮಾಜದಲ್ಲಿ ನಾವು ಆ ಬೆಳಕನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಸಮಾಜದಲ್ಲಿ ಯಾವಾಗ ಬೆಳಕು ಪಡೆಯೋದು? ಬೆಳಗ್ಗೆ ಎದ್ದುಕೊಂಡು ನಾವು ಕೆಲಸಕ್ಕೆ ಹೊರಡುವುದೇ ಬೇಗ, ತಡ ಆಯ್ತು ಅಂತ ಓಡ್ತಾ ಇರ್ತೀವಿ. ಕೆಲಸ ಮುಗಿಸಿ ವಾಪಸ್ ಬರುವಾಗ ರಾತ್ರಿ ಆಗಿರುತ್ತೆ, ಏನೂ ಕಾಣೋದಿಲ್ಲ, ಕತ್ತಲೆಯಲ್ಲಿ ವಾಪಸ್ ಬರ್ತೀವಿ, ಮನೆಗೆ ಬಂದು ಮಲಗಿ ಬಿಡ್ತೀವಿ. ಬೆಳಿಗ್ಗೆ ಎಚ್ಚರ ಆದ ತಕ್ಷಣ ಮತ್ತೆ ಓಡ್ತೀವಿ. ಈ ಓಡುವಾಗ ಸಮಾಜದಲ್ಲಿರುವಂತಹ ಬೆಳಕನ್ನು ಗಮನಿಸೋದಾದ್ರೂ ಹೇಗೆ? ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಲದೆ ಸಿಕ್ಕಿದೆಂಜಲನು ದಿನವ ಕಳೆ ಗುರು ಶಿಷ್ಯ ಪಟ್ಟೆಗಳು ನಿನಗೇಕೆ ನಿನಗೆ ನೀನೇ ಗುರುವ ಮಂಕುತಿಮ್ಮ ಅಂತ DVG ಹೇಳೋದು. ನೀನು ಸರಿಯಾಗಿ ಕಣ್ಬಿಟ್ಕೊಂಡು ಓಡಾಡ್ತಾ ಇದ್ರೆ ನಿನಗೆ ಯಾವ ಗುರುವೂ ಬೇಡ ಅಂತ ಹೇಳಿ DVG ಹೇಳ್ತಾರೆ. ಈ ರೀತಿ ಸ್ವಲ್ಪ ಕಣ್ಣು ಬಿಟ್ಟು ನೋಡಿದ್ರೆ ನಮಗೆ ನಮ್ಮ ಪರಿಸರದಲ್ಲಿ ನಮಗೆ ಜ್ಞಾನ ಕೊಡುವಂತ, ಬೆಳಕು ಕೊಡುವಂತ ಎಷ್ಟೋ ಸಂಗತಿಗಳು ಕಾಣುತ್ತೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಕೊರೋನಾ ಬಂದಂತ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ, ಲಾಕ್ಡೌನ್ ಆಯಿತು. ಅಂಗಡಿಗಳ ಮುಂದೆ ವೃತ್ತಾಕಾರವೋ ಸ್ಕ್ವೇರೋ ಹಾಕಿ ಅಲ್ಲಲ್ಲಿ ನಿಂತ್ಕೋಬೇಕು ಅಂತ ಡಿಸ್ಟೆನ್ಸ್ ಅನ್ನ, ಅಂತರವನ್ನ, ಹಾಗೆಲ್ಲ ಬಾಕ್ಸ್ಗಳನ್ನ ಮಾಡ್ತಾ ಇದ್ರು. ಬೆಳಿಗ್ಗೆ ಒಂದು ಕಿರಾಣಿ ಅಂಗಡಿಗೆ ಹೋಗಿ ನಿಂತೆ. ನಾನೇ ಮೊದಲಿಗ, ಇನ್ನೂ ಅಂಗಡಿ ಬಾಗಿಲು ತೆಗೆದಿಲ್ಲ. ಅವನು ಬಂದ್ರೆ ಮೊದಲು ನನಗೆ ಬೇಕಾದ್ದನ್ನ ಕೊಡಬೇಕು. ಅಷ್ಟೊತ್ತಿಗೆ ನನ್ನ ಹಿಂದೆ ಕ್ಯೂ ಪ್ರಾರಂಭ ಆಯಿತು. ಯಾಕಂದ್ರೆ 10 ಗಂಟೆಗೆ ಕೊಡುವುದನ್ನು ನಿಲ್ಲಿಸಬೇಕು, ಮತ್ತೆ ಇಲ್ಲ 10 ಗಂಟೆ ಒಳಗೆ ನಮಗೇನು ಬೇಕೋ ತಗೊಂಡು ಹೋಗಬೇಕು. ಹಾಗೆ ಕ್ಯೂ ದೊಡ್ಡದಾಯಿತು. ಅಷ್ಟೊತ್ತಿಗೆ ಅಂಗಡಿಯವನು ಬಂದ, ಬಾಗಿಲು ತೆಗೆದ. ಅಷ್ಟೊತ್ತಿಗೆ ನನಗಿಂತ ಸುಮಾರು ಒಂದು 3-4 ಜನರ ಹಿಂದೆ ಇದ್ದಂತ ಒಬ್ಳು ಹೆಂಗಸು, ಆಕೆ ಅವಸರ ಮಾಡ್ತಾ ಇದ್ದಾಳೆ, ತಾನು ಮುಂದೆ ಬರ್ತೀನಿ ಅಂತ. ನನಗೆ ಚೂರು ಸಿಟ್ಟು ಬಂತು. ಯಾಕಂದ್ರೆ ನಾನು ಅರ್ಧ ಗಂಟೆಯಿಂದ ಬಂದು ನಿಂತಿದ್ದೀನಿ, ಈಕೆಗೇನಷ್ಟು ಅವಸರ ಅಂತ. ಆದ್ರೆ ಸಿಟ್ಟು ತೋರಿಸ್ಕೊಳ್ಳದೆ ಕೇಳಿದೆ, ಯಾಕವಷ್ಟು ಅವಸರ ಮಾಡ್ತೀರಿ ಅಂತ. ಆಕೆ ಹೇಳ್ತಾಳೆ, ನಿನ್ನೆ ಲಾಕ್ಡೌನ್ ಆಯ್ತಲ್ಲ, ಮಲ್ಪೆ ಬಂದರಿಗೆ ಹೋಗಿದ್ದೆ. ಅಲ್ಲಿ ಊರಿಗೆ ಹೋಗ್ಲಿಕ್ಕಾಗದೆ ಒಳಗಡೆ ಸುಮಾರು ಜನ ರಾತ್ರಿ ಊಟವೂ ಇಲ್ಲದೆ ಇರುವುದನ್ನು ನೋಡಿದ್ದೇನೆ.
ಮನೆಗೆ ಹೋಗಿ ತಕ್ಷಣ ಅಕ್ಕಿ ಉದ್ದು ಇದನ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಇಡ್ಲಿ ಕೊಡಬೇಕು ಅಂತ ಮನಸ್ಸಿಗೆ ಬಂತು. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಇಡ್ಲಿ ಕೊಡಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ, ಚಹಾನು ಕೊಡ್ತೇನೆ, ಚಹಾ ಪುಡಿ ಖಾಲಿಯಾಗಿದೆ, ತಗೊಂಡು ಹೋಗಬೇಕು ಅಂತ ಹೇಳಿದಂತ ಅಮ್ಮ, ಆಕೆ ದಿನಕ್ಕೆ ಒಂದು 300-400 ದುಡಿದು ಒಣಮೀನು ಮಾರಾಟ ಮಾಡಿ ದುಡಿಯುವಂತ ಸಾಮಾನ್ಯ ಮಹಿಳೆ, ತನವಲ್ಲಿ ಅಂತ ಆಕೆ ಹೆಸರು. ದಿನಕ್ಕೆ 300-400 ರೂಪಾಯಿ ದುಡಿಯುವಂತ ಒಬ್ಬಾಕೆ ಇನ್ಯಾರೋ ಹಸಿವಿನಿಂದಿದ್ದಾಗ ಅವರ ಹಸಿವನ್ನ ತಣಿಸಬೇಕು ಅಂತ ಯೋಚನೆ ಮಾಡುವಂತ ಮನಸ್ಸಿದೆಯಲ್ಲ, ಇದನ್ನ ಆವತ್ತು ಸ್ವಲ್ಪ ಕಣ್ಣು ಬಿಟ್ಟುಕೊಂಡು ಅದು ಕೇಳಿದ್ದಕ್ಕೆ ಆ ರೀತಿ ಒಂದು ಬೆಳಕಿದೆ ಅಂತ ಗೊತ್ತಾಯಿತು. ಈ ರೀತಿಯ ಅನೇಕ ಸಂಗತಿಗಳು, ನಮಗೆ ಪ್ರೇರಣೆ ಕೊಡುವಂತ ಅನೇಕ ಸಂಗತಿಗಳು, ನಾವು ಓಡ್ತಾ ಇರುವ ನಿಂತರೆ ಇಂತಹ ಅನೇಕ ಸಂಗತಿಗಳನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ, ನಮ್ಗೆಲ್ರಿಗೂ ಗೊತ್ತಿರ್ಬೋದು. ಕುವೆಂಪು ಅವರ ಕಾವ್ಯಗಳು ಅಂದ್ರೆ ಎಲ್ರಿಗೂ ಓದಲಿಕ್ಕೆ ಕಷ್ಟ ಅದನ್ನ, ಆದ್ರೆ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ್ರೆ ಅದು ತುಂಬಾ ಆನಂದ ಆಗುತ್ತೆ ಓದೋದಕ್ಕೆ, ಎಲ್ಲರೂ ಓದಬಹುದು ಅದನ್ನ. ಅವರು ಸಣ್ಣ ಪಕ್ಷಿಗಳ ಬಗ್ಗೆ, ಕೀಟಗಳ ಬಗ್ಗೆ ಯಾವ್ಯಾವುದೋ ಬರೀತಾ ಇರ್ತಾರೆ. ನಾನಾಗ 10ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ತುಂಬಾ ಖುಷಿ. ಇವರು ಊರು ಅಂದ್ರೆ ಬಹಳ ಸ್ವರ್ಗ ಅಂತ ಕಲ್ಪನೆ, ಆ ರೀತಿ ಬರೀತಾ ಇದ್ರು. ನಾನೊಂದು ಪೋಸ್ಟ್ ಕಾರ್ಡ್ ತಗೊಂಡು, ಹಿಂದೆ ಪೋಸ್ಟ್ ಕಾರ್ಡ್ಗಳು ಬರ್ತಾ ಇತ್ತು, ಆ ಪೋಸ್ಟ್ ಕಾರ್ಡ್ ತಗೊಂಡು ಅದರಲ್ಲಿ ಬರದೆ. ಆ ಪುಸ್ತಕದಲ್ಲಿ ಅವರದೇನು ವಿಳಾಸ ಇರಲಿಲ್ಲ, ಯಾರ್ದೋ ಒಂದು ವಿಳಾಸ ಇತ್ತು, ಇವರ ಹೆಸರು ಮೊದಲಿಗೆ ಹಾಕಿ ಆನಂತರ ಪುಸ್ತಕದಲ್ಲಿರೋ ವಿಳಾಸಕ್ಕೆ ಹಾಕಿ ಒಟ್ಟು ಅವರಿಗೆ ಮುಟ್ಟುತ್ತೆ ಅಂತ ಒಂದು ಧೈರ್ಯ ಬರದೆ. ನಿಮ್ಮ ಊರಿಗೆ ಬರಬೇಕು, ನೀವು ಆ ಎಲ್ಲ ಸಂಗತಿಗಳನ್ನು ಬರೀತಿರಲ್ಲ, ಅದೆಲ್ಲವನ್ನು ನೋಡಬೇಕು ಅಂತ ಬರದೆ. ನನ್ನ ವಿವರ, ನಾನು 10ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ, ಇತ್ಯಾದಿ ಇತ್ಯಾದಿ ಎಲ್ಲ ಬರೆದು, ಇನ್ನೊಂದು ಎಕ್ಸ್ಟ್ರಾ ಪೋಸ್ಟ್ ಕಾರ್ಡ್ ಅಲ್ಲಿ ನನ್ನ ವಿಳಾಸವನ್ನು ಬರೆದು ಒಟ್ಟಿಗೆ ಅದು ಹೀಗೆ ಅಂಟ್ಕೊಂಡಿರುತ್ತೆ, ನಮ್ಗೆ ಗೊತ್ತಿರಬಹುದು, ಹಾಗೆ ಹಾಕಿದೆ. 1 ತಿಂಗಳು 2 ತಿಂಗಳು 3 ತಿಂಗಳು ನನಗೇನು ಉತ್ತರ ಬರಲಿಲ್ಲ. ಅವ್ರು ಅಷ್ಟು ದೊಡ್ಡ ಸಾಹಿತಿ. ಅದೇ 3 ತಿಂಗಳು ಕಳೆದು ನನಗೆ ವಾಪಸ್ ಪತ್ರ ಬಂತು. ಆ ಪತ್ರದಲ್ಲಿ ಅವರು ಬರೆದಿದ್ದಾರೆ, ನನ್ನ ಊರಿಗೆ ಇದೆಲ್ಲವನ್ನು ನೋಡೋದಕ್ಕೆ ಬರ್ತೀಯಾ ಅಂತ ಹೇಳಿದ್ದು ನನಗೆ ಆನಂದ, ನಮ್ಮೂರಿಗೆ ಬರೋದಕ್ಕೆ ಸ್ವಾಗತ. ಆದರೆ ಒಂದು ಗೊತ್ತಿರಲಿ, ಅದೆಲ್ಲ ಸಂಗತಿಗಳನ್ನು ನೋಡೋದಕ್ಕೆ ನಮ್ಮೂರಿಗೆ ಬರಬೇಕು ಅಂತಿಲ್ಲ, ನಿನ್ನ ಮನೆಯ ಸುತ್ತಮುತ್ತಲೇ ಆ ಎಲ್ಲ ಸಂಗತಿಗಳಿದೆ, ಒಂದ್ಸಲ ಕಣ್ಬಿಟ್ಟು ನೋಡು ಅಂತ ಬರೆದಿದ್ದಾರೆ. ಅದಕ್ಕೆ ನಮ್ಮ ಸುತ್ತಮುತ್ತ ನಾವು ಓಡೋದನ್ನು ನಿಲ್ಲಿಸಿ ಸುತ್ತಮುತ್ತ ನಡೆಯುವಂಥ ಇಂಥ ಘಟನೆಗಳನ್ನು ಒಂದ್ಸಲ ಕಣ್ಣು ಬಿಟ್ಟು ನೋಡಿದ್ರೆ ಅನೇಕ ಜ್ಞಾನಗಳು ನಮ್ಮ ಮನೆಯ ಸುತ್ತಮುತ್ತಲೇ ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಇಂಥ ಸಂಗತಿಗಳನ್ನು ಗಮನಿಸುವಂಥದ್ದಾಗಬೇಕು. ಮೊದಲು ತಾಯಿಯಿಂದ ಜ್ಞಾನ ಪಡೆಯೋಣ, ಬೆಳಕನ್ನು ಪಡೆಯೋಣ. ಆನಂತರ ಹೊರಗಡೆ ಸಮಾಜದಲ್ಲಿ ಆ ಎಲ್ಲ ಬೆಳಕನ್ನು ಪಡೆದು ಅದರಿಂದ ಮೊದಲು ಮನೆಯನ್ನ ಬೆಳಗಬೇಕು. ಮನೆಯನ್ನ ಬೆಳಗಿದ ನಂತರ ನಮ್ಮ ಕೆಲಸ ಸಮಾಜಕ್ಕೆ ಬೆಳಕಾಗಬೇಕು. ನಮ್ಮ ಕೆಲಸ ಏನು ಅಂತಂದ್ರೆ ಸಮಾಜಕ್ಕೆ ಬೆಳಕಾಗಬೇಕು. ಸಮಾಜಕ್ಕೆ ಬೆಳಕಾಗುವುದು ಅಂತಂದ್ರೆ ಅದು ಬೇರೆ ಬೇರೆ ರೂಪದಲ್ಲಿ, ಅದು ಸೈನಿಕರ ರೂಪದಲ್ಲೇ ಆಗಬೇಕು ಅಂತಿಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಸೈನಿಕರ ರೂಪದಲ್ಲಿ ಆಗಬೇಕು ಅಂತಿಲ್ಲ. ದಿನದ ಒಂದಷ್ಟು ಹೊತ್ತು, ದಿನದ 24 ಗಂಟೆಗಳಲ್ಲಿ ಸಮಾಜದ ಬಗ್ಗೆ ಏನೋ ಒಂದು ರೀತಿಯಲ್ಲಿ ಚಿಂತನೆ ನಾನು ಮಾಡ್ತೀನಿ. ಅದು ಯಾವುದೋ ಒಂದು ದೃಷ್ಟಿಯಿಂದ, ಅಥವಾ ಯಾವುದೋ ಒಂದು ಸಾಧನೆಯನ್ನು ಮಾಡ್ತಾ ಅದರಲ್ಲಿ ಈ ದೇಶಕ್ಕೋ ರಾಜ್ಯಕ್ಕೋ ಹೆಸರು ತರ್ತಾ ಅದರಲ್ಲಿ ನಾನು ಕೆಲಸ ಮಾಡಿದೆ. ನನ್ಗೆ ನೆನಪಾಗೋದು ಅರುಣಿಮಾ ಸಿನ್ಹಾ. ನಮ್ಗೆಲ್ಲರಿಗೂ ಕಥೆ ಗೊತ್ತಿದೆ, ನಾನು ಮತ್ತೆ ತುಂಬಾ ದೀರ್ಘವಾಗಿ ಅದನ್ನು ಹೇಳೋದಿಲ್ಲ. ಆಕೆ ಒಳ್ಳೆ ಒಳ್ಳೆ ಕ್ರೀಡಾಪಟುವಾಗಿದ್ಲು. ರೈಲ್ನಲ್ಲಿ ಬರ್ತಾ ಇರುವಾಗ ಈಕೆಯನ್ನ ಕಳ್ಳರು ಹೊರಗೆ ತಳ್ಳಿದಾಗ ಈಕೆ ಹಳಿಯ ಮೇಲೆ ಬಿದ್ದು ಈಕೆ ಕಾಲುಗಳ ಮೇಲೆ ರೈಲು ಚಲಿಸುತ್ತೆ. ಅದು ಎಷ್ಟು ರೈಲು ಕೇಳಿದ್ರೆ ಬೆಳಗ್ಗಿನವರೆಗೆ ಎಷ್ಟು ರೈಲುಗಳು ಹೋಗಿದೆ ಗೊತ್ತಿಲ್ಲ. ಈಕೆ ಮೂರ್ಛೆ ತಪ್ಪಿ ಬಿದ್ದಿದ್ದಾಳೆ. ಎಚ್ಚರವಾಗಿ ನೋಡುವಾಗ 2 ಕಾಲುಗಳು ತುಂಡಾಗಿದೆ. ಏನಾಗಬೇಕು? ಕ್ರೀಡಾಪಟು. ಆಕೆಗೆ ಕಾಲುಗಳು ಅತ್ಯಂತ ಅವಶ್ಯಕ, ಕಾಲು ಎಲ್ರಿಗೂ ಅವಶ್ಯಕ. ಅದರಲ್ಲೂ ಕ್ರೀಡಾಪಟು ಹೇಗಾಗಿರ್ಬೇಕು ಆಕೆ ಮನಸ್ಸಿಗೆ? ಆದ್ರೆ ಆಕೆ ಯೋಚನೆ ಮಾಡಿದ್ದು ಅಳುತ್ತಾ ಕೂರ್ಲಿಲ್ಲ. ಆಕೆ ಯೋಚನೆ ಮಾಡಿದ್ದು, ಮರದ ಕಾಲು ಕಟ್ಕೊಳ್ತೀನಿ, ಗೌರಿಶಂಕರವನ್ನ ಏರುತ್ತೇನೆ ಅಂತ. ಗೌರಿಶಂಕರ ಅಂದ್ರೆ ತುಂಬಾ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಮೌಂಟ್ ಎವರೆಸ್ಟ್ ಅಂತ ಕರೀತಾರೆ. ಅದರ ಹೆಸರು ಗೌರಿಶಂಕರ. ಎಷ್ಟು ಸುಂದರವಾಗಿದೆ. ಅದನ್ನು ಹತ್ತಬೇಕು ಅಂತ ಯೋಚನೆ ಮಾಡಿದ್ದು. ಎಲ್ಲವೂ ಸರಿ ಇರುವಂತವರಿಗೆ ಹತ್ತಲಿಕ್ಕೆ ಕಷ್ಟ. ಅದು ಹತ್ತಲಿಕ್ಕೆ ಹೋದಂತ 10,000 ಜನರಲ್ಲಿ ಒಬ್ಬರೋ ಇಬ್ಬರು ಮೇಲಕ್ಕೆ ಹೋಗ್ತಾರೆ. ಅಂಥದ್ರಲ್ಲಿ ಮರದ ಕಾಲುಗಳನ್ನು ಕಟ್ಟಿಕೊಳ್ಳಬೇಕು ಅಂತ ತನ್ನ ಕಾಲು, ತುಂಡಾದ ಕಾಲನ್ನು ನೋಡಿದ ತಕ್ಷಣ ಆಕೆಗೆ ಅನಿಸಿದ್ದು ಮಾತ್ರವಲ್ಲ, ಬಚೇಂದ್ರಿ ಪಾಲನ್ನು ಹೋಗಿ ಭೇಟಿ ಆಗ್ತಾಳೆ, ನಾನು ಹತ್ತಬೇಕು ಮೇಲಕ್ಕೆ ಅಂತ. ಆಕೆ ಅಪ್ಪಿಕೊಳ್ಳುತ್ತಾಳೆ. ಈ ಸ್ಥಿತಿಯಲ್ಲಿ ಹತ್ತಬೇಕು ಅಂತ ಯೋಚನೆ ಮಾಡಿದ್ಯಲ್ಲ, ಖಂಡಿತ ನೀನು ಆ ಸಾಧನೆಯನ್ನು ಮಾಡ್ತೀಯಾ ಅಂತ ಬಚೇಂದ್ರಿ ಪಾಲ್ ಆಕೆಗೆ ಬೇಕಾದ ಸಲಹೆಯನ್ನು ಕೊಡ್ತಾಳೆ. 2 ಕಾಲಿಗೆ ಮರದ ಕಾಲುಗಳನ್ನು ಕಟ್ಟಿಕೊಂಡು ಹೇಗಿರಬೇಕು ನೋಡಿ. ಅಲ್ಲಿ ಆ -ಡಿಗ್ರಿಯಲ್ಲಿ ಸಹಜವಾಗಿ ಬದುಕೋದು ಕಷ್ಟ. ಅದರಲ್ಲೂ ಕಾಲು ತುಂಡಾಗಿದೆ. ತುಂಡಾದ ಕಾಲಿಗೆ ಮರದ ಕಾಲನ್ನು ಜೋಡಿಸಿದ್ದಾರೆ. ಆ ಜೋಡಿಸಿರುವ ಜಾಗದಲ್ಲಿ ವಿಪರೀತ ನೋವು. ನೀವು ಸುಮ್ಮನೆ ಕಾಲನ್ನು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ
ಗೌರೀಶಂಕರವನ್ನಾಕೆ ಏರ್ತಾಳೆ. ಇವತ್ತು ಮುಂದಿನ ನೀವೇನಾದರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಅರುಣಿಮಾ ಸಿನ್ಹಾಳನ್ನ ಕರೀಬೇಕು ಅಂತಿದ್ರೆ ಕನಿಷ್ಠ 5 ವರ್ಷ ಆದರೂ ಕಾಯಬೇಕು. ಅಷ್ಟು ಅಪಾಯಿಂಟ್ಮೆಂಟ್ಗಳ ಆಕೆಗಿದೆ ಇವತ್ತು. ಅಂತ ಸಾಧನೆಯನ್ನ ಮಾಡಿ ಇದು ಸಮಾಜಕ್ಕೆ ಬೆಳಕು ಕೊಡುವುದು ಅಂತ. ಎಲ್ಲೋ ಸುದ್ದಿ ಬರುತ್ತೆ, ಉಡುಪಿ ಮತ್ತು ಮಂಗಳೂರು ಅಥವಾ PUCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ರು ಅಂತೆಲ್ಲ ಬರ್ತದೆ. ಮರುದಿವಸ ಅಂಕ ಕಡಿಮೆಯಾಯಿತು ಅಂತ ಯಾರೋ ಒಬ್ಬಳು ವಿದ್ಯಾರ್ಥಿನಿ ಆತ್ಮಹತ್ಯೆ ಅಂತ ಬರ್ತದೆ, ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ. ಅಂತ ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಮನಸ್ಸುಗಳಿಗೆ ಇಂಥ ಅರುಣಿಮಾ ಸಿನ್ಹಾರಂತವರು ಅವ್ರು ಎಷ್ಟು ದೊಡ್ಡ ಪ್ರೇರಣೆ. ಈ ರೀತಿಯಲ್ಲಿ ಸಮಾಜಕ್ಕೆ ಬೆಳಕಾಗಲಿಕ್ಕೆ ಸಾಧ್ಯ ಇದೆ. ಇನ್ನು ಬೆಳಕಾಗೋದು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಸೈನಿಕರ ರೀತಿ ಆಗೋದು ಅಂತಂದ್ರೆ, ಯಾರೋ ಒಬ್ಬ ತಲೆಕಟ್ಟು ರಾಜಕಾರಣಿ ಹೇಳಿದ, ಸೈನ್ಯಕ್ಕೆ ಸೇರೋದು ಸಂಬಳಕ್ಕೋಸ್ಕರ ಅಂತಂದ. ಭಾರತ ಮತ್ತು ಚೀನಾದ ಗಡಿ ಅಂದ್ರೆ ಅರುಣಾಚಲ ಪ್ರದೇಶದ ಭಾಗ, ಆ ಭಾಗದಲ್ಲಿ ಅಲ್ಲಿಗೆ ಹೋದ್ವಿ ನಾವು. ಸುಮಾರು ಸಮುದ್ರ ಮಟ್ಟದಿಂದ 16,000 ಅಡಿಗಳಷ್ಟು ಎತ್ತರದಲ್ಲಿರುವಂತಹ ಪ್ರದೇಶ ಅದು. ಅಲ್ಲಿಗೆ ಹೋದ್ವಿ. ಒಂದೇ ಮೊದಲ ದಿನ ಹೋದವರು ಸುಮಾರು 10,000 ಅಡಿಗಳಷ್ಟು ಎತ್ತರದಲ್ಲಿ ತವಾಂಗ್ ಅನ್ನತಕ್ಕಂಥ ಒಂದು ಸ್ವರ್ಗ ಅದು. ಆ ಜಾಗದಲ್ಲಿದ್ವಿ. ಅಲ್ಲಿಯೇ ನಮಗೆ ಗೊತ್ತಾಗ್ತಾ ಇತ್ತು ವಾತಾವರಣ ಸುಂದರವಾಗಿದೆ, -2 ಡಿಗ್ರಿ ಇದೆ ವಾತಾವರಣ, ಒಂದು 6 ಪದರಗಳಷ್ಟು ಬಟ್ಟೆ ಹಾಕೊಂಡಿದ್ದೇವೆ, ಇನ್ನು ನಾಳೆ ಮತ್ತು 6,000 ಅಡಿಗಳಷ್ಟು ಎತ್ತರಕ್ಕೆ ಹೋಗಬೇಕು. ಹೇಗಿರಬಹುದು? ಅಲ್ಲಿ ಹೋದಾಗ ಬಹಳ ಕ್ಲಿಷ್ಟಕರವಾದಂತಹ ದಾರಿಯಲ್ಲಿ ಹೋದಾಗ ಅಲ್ಲೆಲ್ಲ ಸೈನಿಕರು ನಿಂತಿದ್ರು. ದೂರದಲ್ಲಿ ಹಿಮಾಲಯ ಕಾಣ್ತಾ ಇದೆ, ಸೈನಿಕರು ನಿಂತಿದ್ರು. ಒಬ್ಬರು ಮೇಜರ್ ರ್ಯಾಂಕಿನ ಅಧಿಕಾರಿ ಬರ್ತಾರೆ. ಅವರು ಬಂದು ನಮ್ಮನ್ನೊಂದು ಸಭಾಂಗಣದೊಳಗೆ ಕರ್ಕೊಂಡು ಹೋಗಿ ಒಂದಷ್ಟು ನಿರ್ದೇಶನಗಳನ್ನು ಕೊಡ್ತಾರೆ. ಏನು ನಿರ್ದೇಶನ ಅಂತಂದ್ರೆ, ಇಲ್ಲೇ ಭಾರತ ಮತ್ತು ಚೀನಾದ ಗಡಿ, ಅದು ಚೀನಾದ ಗಡಿ ಅಲ್ಲ, ಅದು ಟಿಬೆಟ್ ಜಾಗ ಅದು. ಅದನ್ನು ಚೀನಾ ಇವತ್ತು ಆಕ್ರಮಣ ಮಾಡಿಕೊಂಡಿದೆ. ಅದು ವಾಪಸ್ ಟಿಬೆಟ್ಗೆ ಸಿಗಬೇಕು ಅನ್ನುವಂಥ ಒಂದು ಯಾತ್ರೆ, ಆ ಉದ್ದೇಶವಾಗಿ ನಾವು ಹೋಗಿರುವಂಥದ್ದು. ಇದು ಅಲ್ಲಿ ಹೋಗಿ ನೀವು ಆ ಗಡಿಯನ್ನು ಮುಟ್ಟಿ ಬರಬಹುದು. 150 ಮೀಟರ್ ಅಷ್ಟೇ ಇಲ್ಲಿಂದ ಅಲ್ಲಿವರೆಗೆ ಹೋಗ್ಲಿಕ್ಕೆ ಇವರೆಷ್ಟು ನಿರ್ದೇಶನ ಯಾಕೆ ಕೊಡ್ತಾ ಇದ್ದಾರೆ ಅಂತ ನಮಗೆ ಪ್ರಶ್ನೆ ಬರಲಿಲ್ಲ. ಯಾಕಂದ್ರೆ ಆಗ್ಲೇ ನಮಗೆ ಏದುಸಿರು ಬರ್ತಾ ಇತ್ತು. ಅವ್ರು ಹೇಳ್ತಾರೆ, ಅಲ್ಲಿವರೆಗೆ ಹೋಗುವಾಗ ನಿಧಾನಕ್ಕೆ ಹೆಜ್ಜೆ. ನಿಧಾನಕ್ಕೆ ಅಂದ್ರೆ ಎಷ್ಟು? ಒಂದು 3 ಸೆಕೆಂಡಿಗೆ ಒಂದು ಹೆಜ್ಜೆ. ಎಷ್ಟು ನಿಧಾನ ನಡೆದ್ರೆ ಅಷ್ಟು ಒಳ್ಳೆಯದು. ನೀವು ಸಹಜವಾಗಿ ನಡೆಯುವ ಹಾಗೆ ನಡೆದ್ರೆ ಇಲ್ಲಿ ಹೆಚ್ಚು ಆಮ್ಲಜನಕ ಇಲ್ಲ, ಆಕ್ಸಿಜನ್ ಇಲ್ಲ, ನೀವು ಕುಸಿದು ಬೀಳ್ತೀರಿ. ಎರಡನೇದು, ನೀವು ಯಾರು ಮಾತಾಡಬಾರ್ದು. ಮಾತನಾಡಿದರೆ ಆಕ್ಸಿಜನ್ ಬೇಕಾಗತ್ತೆ, ಅಷ್ಟಿಲ್ಲ ಆಕ್ಸಿಜನ್. ಅದಕ್ಕೋಸ್ಕರ ಏನ್ ಮಾಡಬೇಕು? ಯಾರು ಮಾತನಾಡದೆ ನಿಧಾನವಾಗಿ ಹೋಗಿ ಆ ಗಡಿಗೆ ಹೋಗಿ ವಾಪಸ್ ಬನ್ನಿ, ಆದಷ್ಟು ಬೇಗ ಬನ್ನಿ ಅಂತ. ಸುಮ್ಮನೆ ಅಲ್ಲಿವರೆಗೆ ಹೋದ್ವಿ. ಯಾವುದೇ ಛಾಯಾಚಿತ್ರ ಇತ್ಯಾದಿ ತೆಗೆಯುವ ಹಾಗಿಲ್ಲ, ರಕ್ಷಣಾ ದೃಷ್ಟಿಯಿಂದ ಹೋಗಿ ಬಂದ್ವಿ. ಬರುವಾಗ ನಮಗೆ ಏದುಸಿರು ಪ್ರಾರಂಭ ಆಗಿತ್ತು. ಯಾಕೆ ಏದುಸಿರು ಅಂತ ಕೇಳಿದ್ರೆ, ಅಲ್ಲಿ ಅಷ್ಟು ಆಕ್ಸಿಜನ್ ಇಲ್ಲ. ನಮಗೆ ಕೆಳಗೆ ಹೋಗಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಸೈನಿಕರು ಹೇಳ್ತಾರೆ, ಆದಷ್ಟು ಬೇಗ ಕೆಳಗೆ ಹೋಗಿ. ಯಾಕೆಂದ್ರೆ ಈಗ -2, -3, -4 ಇರ್ಬೋದು. ಆದ್ರೆ ಇದು 5, 6, 7 ಅಂತ ಆತರ ಒಂದೊಂದೇ ಸ್ಟೆಪ್ ಕೆಳಗೆ ಹೋಗೋದಲ್ಲ. ಆ ಹಿಮಾಲಯದಲ್ಲಿ ಹಿಮಪಾತ್ರವಾದ್ರೆ -2 ಇದ್ದದ್ದು -15ಕ್ಕೂ -20ಕ್ಕೂ ಒಂದೇ ಸಲ ಹೋಗ್ಬಿಡುತ್ತೆ. ನಿಮಗಿರ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ವಾಪಸ್ ಹೋಗಿ ಅಂತ. ನಮಗೂ ಹೌದು ಅಂತ ಅನಿಸಿತು. ಹಬ್ಬಬ್ಬ ಅಂದ್ರೆ 15ರಿಂದ 20 ನಿಮಿಷ ನಾವು ಅಲ್ಲಿದ್ವಿ. ಕೆಳಗಡೆ ಬಂದ್ವಿ. ನಮ್ಮ ವಾಹನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೇಗವಾಗಿ ಕೆಳಗಡೆ ಬಂದ್ವಿ, ಓಡೋಡಿ ಬಂದ್ವಿ. ಆದರೆ ಆ ಸೈನಿಕ ಬರಲಿಲ್ಲ. ನಾವು ಹೋಗುವ ಮೊದಲು ಅವನಲ್ಲಿದ್ದ, ನಾವು ಹೋದಾಗಲೂ ಅಲ್ಲಿದ್ದ. ನಾವು ಕೆಳಗೆ ಉಸಿರು ಕಟ್ಟಿ ಹೋಗಿ ನಾವು ಬಿದ್ದು ಬೀಳ್ತೀವಿ ಅಂತ ಭಯದಿಂದ ಓಡಿ ಬಂದಾಗಲೂ ಅವನು ನಮ್ಮ ಜೊತೆ ಬರಲಿಲ್ಲ. ಅವನು ಅಲ್ಲೇ ಇದ್ದಾನೆ. ಒಬ್ಬ ಮನುಷ್ಯ ಬದುಕಲಿಕ್ಕೆ ಕಷ್ಟವಾಗುವಂತ ಪರಿಸರದಲ್ಲಿ ಅವನಲ್ಲಿ ನಿಂತಿದ್ದಾನೆ. ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ನಿಂತಿದ್ದಾನೆ ಅಂತಂದ್ರೆ ಯಾರಿಗೋಸ್ಕರ? ಸಂಬಳಕ್ಕೋಸ್ಕರವಾ? ಅವನ ಕುಟುಂಬಕ್ಕೋಸ್ಕರವಾ? ನಾವೆಲ್ಲ ಇವತ್ತು ಸುಖವಾಗಿದ್ದೀವಿ, ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಆ ಸೈನಿಕ ಕಾರಣ. ಅವನು ತನ್ನ ಕುಟುಂಬವನ್ನ ತ್ಯಾಗ ಮಾಡಿ ಅಲ್ಲಿ ನಿಂತಿರುವ ಕಾರಣಕ್ಕೆ ನಾವು ಸುಖವಾಗಿದ್ದೀವಿ. ಕೃತಜ್ಞತೆ ಬೇಕು. ಇದು ಸಮಾಜಕ್ಕೆ ಬೆಳಕು ಕೊಡುವಂಥದ್ದು ಅಂತ. ಭಾರತ ಮತ್ತು ಪಾಕಿಸ್ತಾನದ ಗಡಿ, ಅಟ್ಟಾರಿ ಮತ್ತೆ ವಾಘಾ ಅಂತ ಹೇಳ್ತೀವಿ. ಆ ಗಡಿಗೆ ಹೋಗಿದ್ದಾಗ ಒಬ್ಬರು ಸೈನಿಕರನ್ನ ಮಾತಾಡಿಸಿದ್ದೆ. ಮನೆಗೆ ಹೋಗಿದ್ರಾ ಅಂತ ಕೇಳಿದೆ. ಅವ್ರು ಹೇಳಿದ್ದು, ನನಗೆ ರಜೆ ಅಂತ ಹೋಗಿ ರಜೆ ಮುಗಿಸಿ ವಾಪಸ್ ಬರಬೇಕು, ಬಸ್ ಹತ್ತಿ ಕುಳಿತಿದ್ದೇನೆ. 1 ಗಂಟೆ ಸಮಯ ಆಗಿದೆ, 1 ಗಂಟೆ ಪ್ರಯಾಣ ಆಗಿದೆ. ಅಷ್ಟೊತ್ತಿಗೆ ಫೋನ್ ಬಂತು, ಮಗಳು ಹುಟ್ಟಿದ್ದಾಳೆ ಅಂತ. ಪ್ರಶ್ನೆ ಇಲ್ಲ, ನನ್ನ ಮೊದಲ ಮಗು, ಅದರಲ್ಲೂ ಮಗಳು, ಹೋಗಿ ನೋಡ್ಬೇಕು. 1 ಗಂಟೆ ಮಾತ್ರ ಆಗಿದೆ. ವಾಪಸ್ ಹೋಗಿ ಮಗಳನ್ನು ನೋಡಿಕೊಂಡು ಒಂದ್ಸಲ ಕೈಯಲ್ಲಿ ಎತ್ತಿ ಮುದ್ದಾಡಿ ವಾಪಸ್ ಹೋಗ್ತೀನಿ ಅಂತ.
ಬ್ಯಾಗನ್ನ ಹೆಗಲಿಗೆ ಹಾಕಿಕೊಂಡು ಬಸ್ಸಿಂದ ಇಳಿಬೇಕು ಅನ್ನುವಷ್ಟರಲ್ಲಿ ಒಳಗಿನ ಅಂತರಾತ್ಮ ಪ್ರಶ್ನೆ ಮಾಡಿತ್ತು, ಎಲ್ಲಿಗೆ ಹೊರಟಿತ್ತು? ಮಗಳು ಹುಟ್ಟಿದ್ದಾಳೆ ಅಂತಂದಾಗ ನಿನ್ನ ಪಿತೃ ವ್ಯಾಮೋಹ ಜಾಗೃತ ಆಯ್ತಾ? ಹೊರಟಿದ್ದು ತಾಯಿ ಕೆಲಸಕ್ಕೆ ಅಂತ ಹೊರಟಿದ್ಯಾ? ಈಗ ಮಗಳು ಹುಟ್ಟಿದ್ದಾಳೆ ಅಂತಂದಾಗ ಪಿತೃವ್ಯಾಮೋಹ ಜಾಗೃತ ಆಯ್ತಾ ಅಂತ ಅಂತರಾತ್ಮ ಚುಚ್ಚಲಿಕ್ಕೆ ಪ್ರಾರಂಭ ಮಾಡಿತು. ಮನೆಗೆ ಹೋಗೋದು ಸರಿಯಲ್ಲ ಅಂತ ಅನಿಸಿತು. ಬ್ಯಾಗನ್ನು ವಾಪಸ್ಸಿಟ್ಟು ಹಾಗೇ ಬಂದೆ. 1 ವರ್ಷ ಆಯಿತು. 1 ವರ್ಷ ಆಯಿತು. ನಮಗೆಲ್ಲ ಗೊತ್ತಿರಬಹುದು, ಮಗುವಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಪುಟ್ಟ ಮಗು, ಇನ್ನು ಹಲ್ಲು ಹುಟ್ಟಿರೋದಿಲ್ಲ. ಅದು ಅಂಬೆಗಾಲಿಟ್ಕೊಂಡು ಬಂದು ಅಪ್ಪನ ಪರಿಚಯ ಆಗುತ್ತೆ. ಅದಕ್ಕೆ ಅಪ್ಪ ಬಂದಾಗ ಬಾಗಿಲಲ್ಲಿ ಬಂದು ಅಪ್ಪನನ್ನು ನೋಡಿ ನಗುತ್ತೆ. ಈ ನಗು ತಂದೆಯಾದವನಿಗೆ ಸ್ವರ್ಗ. ಈ ಸ್ವರ್ಗದಲ್ಲಿ ಆ ಸೈನಿಕನಿಗೆ ಪಾಲಿಲ್ಲ. ಮಗು ಹುಟ್ಟಿ 1 ವರ್ಷ ಆಗಿದೆ, ಆ ಮಗುವಿನ ಮುಖ ನೋಡಿಲ್ಲ. 1 ವರ್ಷ ಆಯಿತು ಅದಕ್ಕೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಅಂತ ಹೇಳುವಾಗ ಆ ಸೈನಿಕನ ಕಣ್ಣಂಚಲ್ಲಿ ನೀರು ಬರುತ್ತೆ. ಆ ಸ್ವರ್ಗದಲ್ಲಿ ಅವನಿಗೆ ಪಾಲಿಲ್ಲ, ಆ ಸುಖದಲ್ಲಿ ಅವನಿಗೆ ಪಾಲಿಲ್ಲ. ಹೆಂಡತಿ ಮಕ್ಕಳನ್ನು ಸಂತೈಸ್ಲಿಕ್ಕೆ ಅವನಿಲ್ಲ. ತಂದೆ ತಾಯಂದ್ರ ಸುಖ ಕಷ್ಟದಲ್ಲಿ ಅವನು ಭಾಗಿಯಲ್ಲ. ಅವನು ನಮ್ಮೆಲ್ಲರ ಸುಖಕ್ಕೋಸ್ಕರ ಗಡಿಯಲ್ಲಿದ್ದಾನೆ. ಇದು ಸಮಾಜಕ್ಕೆ ಬೆಳಕಾಗುವಂತಹ ರೀತಿ. ಈ ದೃಷ್ಟಿಯಿಂದ ಮೊದಲು ಹೊಸತು ಬರುತ್ತೆ, ಹೊಸ ಬೆಳಕು ಬರುತ್ತೆ, ಹೊಸ ಜ್ಞಾನ ಸಿಗುತ್ತೆ. ಎಲ್ಲವನ್ನು ಪಡ್ಕೊಳ್ಳೋಣ. ಮೊದಲು ಮನೆಯಲ್ಲಿ ಪಡ್ಕೊಳ್ಳೋಣ, ಆನಂತರ ಹೊರಗಡೆ ಸಮಾಜದಲ್ಲಿ ಪಡೆಯೋಣ. ನಮ್ಮ ಓಡುವಂಥ ಆ ವೇಗದಲ್ಲಿ ಸ್ವಲ್ಪ ನಿಂತು ಅಲ್ಲಿ ಇಲ್ಲಿ ಬೇಕಾದಷ್ಟು ಜ್ಞಾನ, ನಮಗೆ ಪ್ರೇರಣೆ ಕೊಡುವಂಥ ಜ್ಞಾನಗಳು ಸಿಗುತ್ತೆ, ಅದನ್ನು ಪಡೆಯೋಣ. ಆ ರೀತಿ ಎಲ್ಲ ಬೇರೆ ಬೇರೆ ರೀತಿಯಿಂದ ಪಡೆದಂಥ ಜ್ಞಾನವನ್ನ ಸಮಾಜಕ್ಕೆ ಬೆಳಕಿನ ರೀತಿಯಲ್ಲಿ ಕೊಟ್ಟು ನಾವು ಸಮಾಜಕ್ಕೆ ಬೆಳಕಾಗಬೇಕು. ಆಗ ಅದು ನಿಜವಾದ ಯುಗಾದಿ ಆಗತ್ತೆ. ಈ ದೃಷ್ಟಿಯಿಂದ ನಮ್ಮೆಲ್ಲರ ದಿಕ್ಕು, ನಮ್ಮ ದಾರಿ, ನಮ್ಮ ಹೆಜ್ಜೆ ಆ ದಿಕ್ಕಲ್ಲಿ ನಾವು ಇಡುವಂಥ ಅವಶ್ಯಕತೆ ಇದೆ. ಇವತ್ತು ಇಡೀ ಜಗತ್ತು ಭಾರತದ ಕಡೆಗೆ ಆಕರ್ಷಿತವಾಗ್ತಾ ಇದೆ. ಎಲ್ಲರೂ ಭಾರತಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿ ಎಲ್ಲರ ಮಾನಸಿಕತೆ, ಇಡೀ ಜಗತ್ತಿನ ಮಾನಸಿಕತೆ ಆಗಿದೆ. ನಾವೆಲ್ಲರೂ ಶಾಂತಿಯಿಂದ ಬದುಕಬೇಕು ಅಂತಿದ್ರೆ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಅಂತ ಎಲ್ಲರಿಗೂ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಆ ರೀತಿಯಲ್ಲಿ ಇವತ್ತು ಭಾರತ ಎತ್ತರದ ಸ್ಥಾನದಲ್ಲಿದೆ. ಅದಕ್ಕೆ ಅದು ಆದಷ್ಟು ಬೇಗ ಮತ್ತು ಜಗಜ್ಜನನಿಯ ಸ್ಥಾನದಲ್ಲಿ, ಗುರುವಿನ ಸ್ಥಾನದಲ್ಲಿ ಅದು ಚಿರಸ್ಥಾಯಿಯಾಗಿ ಕುಳಿತುಕೊಳ್ಳಬೇಕು ಅಂತಿದ್ರೆ ನಾವು ಪಡೆದಂಥ ಜ್ಞಾನವನ್ನ ಸಮಾಜಕ್ಕೆ ಬೆಳಕಿನ ರೂಪದಲ್ಲಿ ಕೊಟ್ಟಾಗೆ ಮಾತ್ರ ಅದು ಅಲ್ಲಿ ಚಿರಸ್ಥಾಯಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಕಳೆದ ಒಂದೂವರೆ ವರ್ಷದ ಹಿಂದಿನಿಂದ ಗಮನಿಸಿದ್ರೆ ಭಾರತಕ್ಕೆ ಬೇಕಾಗಿದ್ದಂಥ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು, ಅದು ಮುಂಬೈನ ಬಾಂಬ್ ಸ್ಫೋಟದಿಂದ ಹಿಡಿದು ಬೇರೆ ಬೇರೆ ರೀತಿಯ ಭಯೋತ್ಪಾದನಾ ಕೃತ್ಯವನ್ನು ಮಾಡಿ ಇಲ್ಲಿ ಸಾವಿರಾರು ಮಂದಿಯ ಸಾವಿಗೆ ಕಾರಣರಾದಂಥ ಭಯೋತ್ಪಾದಕರು, ಅವರೆಲ್ಲರೂ ಕೆನಡಾದಲ್ಲಿಯೋ, ಪಾಕಿಸ್ತಾನದಲ್ಲಿಯೋ, ಅಫ್ಘಾನಿಸ್ತಾನದಲ್ಲಿಯೋ ಅಥವಾ ಬ್ರಿಟನ್ನಲ್ಲಿಯೋ ಎಲ್ಲೆಲ್ಲೋ ಹೋಗಿ ಅಡಗಿಕೊಂಡ್ರು. ನೇಪಾಳದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅಡಗಿಕೊಂಡ್ರು. 10 ವರ್ಷಗಳ ಕಾಲ ನಮಗವರನ್ನು ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಕರ್ಕೊಂಡು ಬರೋದು ಸಾಧ್ಯ ಆಗಲಿಲ್ಲ. ಇಲ್ಲಿ ಎಷ್ಟೋ ಮುಗ್ಧ ಜನರ ಸಾವಿಗೆ ಕಾರಣರಾದಂಥ ರಾಕ್ಷಸರವರು ಕರ್ಕೊಂಡ್ಬರೋದು ಹೇಗೆ? ಆದರೆ ಕಳೆದ ಒಂದೂವರೆ ವರ್ಷದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಅಂಥ ಯಾರೆಲ್ಲ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರಿದ್ದಾರೋ ಅವರೆಲ್ಲರನ್ನ ಯಾರೋ ಒಬ್ಬ ಅಪರಿಚಿತ ಕೊಲ್ತಾ ಇದ್ದಾನೆ. ನಾವು ಗಮನಿಸಿದ್ದೇವೆ, ಪತ್ರಿಕೆಗಳಲ್ಲೂ ಬಂದಿದೆ. ಅವನೆಲ್ಲೋ ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಇದ್ದಾಗ ಪಾಕಿಸ್ತಾನದಲ್ಲಿ ಅಲ್ಲಿಗೆ ಹೋಗ್ತಾನೆ, ನಮಾಜ್ ಮಾಡ್ತಾ ಇದ್ದಾಗಲೇ ಕೊಂದು ಬರ್ತಾನೆ. ಯಾರು ಅಂತ ಗೊತ್ತಿಲ್ಲ, ಒಬ್ಬ ಅಪರಿಚಿತ. ಇನ್ನೆಲ್ಲೋ ಗುಂಡಿಟ್ಟುಕೊಳ್ತಾನೆ. ಇನ್ಯಾರೋ ಆಸ್ಪತ್ರೆಯಲ್ಲಿ ಇರ್ತಾನೆ, ಅವನ ಆಕ್ಸಿಜನ್ ಮಾಸ್ಕ್ ಅನ್ನು ತೆಗೆದು ಅವನನ್ನು ಕೊಲ್ತಾನೆ. ಇನ್ಯಾರೋ ಊಟ ಮಾಡ್ತಾ ಇರ್ತಾನೆ, ಅವನ ಊಟದಲ್ಲಿ ವಿಷ ಹಾಕಿ ಅವನನ್ನು ಕೊಲ್ತಾನೆ. ಆದ್ರೆ ಸತ್ತವರೆಲ್ಲ ಯಾರು ಕೇಳಿದ್ರೆ ಭಾರತಕ್ಕೆ ಬೇಕಾದಂತ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಎಲ್ಲರೂ ಸುಮಾರು 22 ಜನ ಒಂದೂವರೆ ವರ್ಷದಲ್ಲಿ ನಮಗವರನ್ನು ಇಲ್ಲಿಗೆ ಕರೆತರಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ವೇನೋ. ರಾಕ್ಷಸರನ್ನು ಇಲ್ಲಿ ಕರೀಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ವೇನೋ. ಆದರೆ ಯಾರೋ ಒಬ್ಬ ಅಪರಿಚಿತ ಅವರು ಇದ್ದ ಜಾಗದಲ್ಲೇ ಹೋಗಿ ಅವರನ್ನ ಬೇಟೆಯಾಡ್ತಾ ಇದ್ದಾನೆ. ಮನಸ್ಸಿಗೆ ಬಂದ ಪ್ರಶ್ನೆ, ಅವನ್ಯಾರು? ಆ ಅಪರಿಚಿತ ಯಾರು? ಆಗ ನನ್ನ ಮನಸ್ಸು ಹೇಳುತ್ತೆ, ಯದಾ ಯದಾ ಹಿಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗುತ್ತೋ ಆವಾಗ ನಾನು ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಹೇಳಿದ ಮಾತು ನೆನಪಾಯಿತು. ನನ್ನ ಮನಸ್ಸು ಹೇಳ್ತಾ ಇದೆ, ಬಹುಶಃ ಆ ಅಪರಿಚಿತ ಅವನೇ ಇರಬೇಕು. ನಮಸ್ಕಾರ.